सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृद्ध्यानगम्यं वन्दे विष्णुं भोभयहरं सर्वलोकैकनाथं ब्रह्मान्ता गर्वस्साक्षादिष्टं देवं श्रेयः पतिः आचार्या श्रीमदाचार्या सन्तु जन्मनि जन्मनि हरशम्भो महादेव विश्वेश अमरवल्लभ शिवशङ्कर सर्वात्मन्नीलकण्ठ नमोऽस्तु ते वन्दे ऋषिकेशमतो नृसिंहं जनार्दनं चिन्ते धीरूपेन्द्रं श्रीवामनं संस्मर विष्णुमेमि श्रीरामं च मधोक्षसं च चित्रैः पदैश्च गम्भीरे वाक्यैर्मानैरखण्डितैः गुरुभावं व्यञ्जयन्ते भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुद्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्द्य हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः ಶ್ರೀಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದಂತಹ ಯತಿದ್ವಯರಿಗೆ ನಮಸ್ಕಾರವನ್ನು ಮಾಡುತ್ತಾ, ಹಾಗೆ ಆಸೀನರಾದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ, ನಾನು ಪ್ರಕೃತಿ ಅಧಿಕರಣದಲ್ಲಿ ಮೊದಲಿಗೆ ಅದ್ವೈತಿಗಳು ಭಾಸ್ಕರಾಚಾರ್ಯರು ಸೂತ್ರಕ್ಕೆ ಒಂದು ರೀತಿಯನ್ನು ಅರ್ಥ ಮಾಡುತ್ತಾರೆ, ಅದನ್ನು ನಾನು ಅರ್ಥವನ್ನು ಹೇಳಿ ಮತ್ತು ಆಚಾರ್ಯರು ಅದನ್ನು ಯುಕ್ತಿಯನ್ನು ಕೊಟ್ಟು ಅದನ್ನು ವಿರೋಧವನ್ನು ಮಾಡ್ತಾರೆ. ಆ ವಿಷಯದ ಬಗ್ಗೆ ನಾನು ಯಥಾಮತಿಯಾಗಿ ಅನುವಾದವನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಹಿಂದೆ ಜನ್ಮಾದ್ಯಸ್ಯೇತಃ ಎಂಬ ಸೂತ್ರದಲ್ಲಿ ಭಗವಂತನು ಈ ಜಗತ್ತಿಗೆ ಕಾರಣ ಎಂಬುದಾಗಿ ಹೇಳ್ತಾರೆ. ಆವಾಗ ನಮಗೆ ಅಲ್ಲಿ ಸಂಶಯ ಬರ್ತದೆ, ಭಗವಂತನು ಯಾವ ಕಾರಣನಾಗಿ ಅಂದರೆ ನಿಮಿತ್ತ ಕಾರಣನಾಗಿದ್ದಾನೋ ಉಪಾದಾನ ಕಾರಣನಾಗಿದ್ದ ಎಂಬುದಾಗಿ ನಮಗೆ ಇಲ್ಲಿ ಸಂಶಯ ಬರ್ತದೆ. ಅದಕ್ಕೆ ಸ ಈಕ್ಷಾಂ ಚಕ್ರೆ ಪ್ರಾಣಮಸೃಜತ ಎಂಬುದಾಗಿ ಈ ರೀತಿಯಾಗಿ ಶ್ರುತಿ ಇರುವುದರಿಂದ ನಮಗೆ ಅಲ್ಲಿ ಭಗವಂತನು ನಮಗೆ ನಿಮಿತ್ತ ಕಾರಣನೇ ಆಗಿದ್ದೇನೆ ಎಂಬುದಾಗಿ ತಿಳಿಯುತ್ತದೆ. ಅದಕ್ಕೆ ಭಾಸ್ಕರಾಚಾರ್ಯರು ಇಲ್ಲ, ನಿಮಿತ್ತ ಕಾರಣ ಆಗಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಎಂಬ ಈ ಸೂತ್ರದಿಂದ ಇಲ್ಲಿ ಪ್ರಕೃತಿಶ್ಚ ಎಂಬುದಾಗಿ ಇರುವುದರಿಂದ ಉಪಾದಾನನೂ ಕೂಡ ಆಗಿದ್ದಾನೆ, ನಿಮಿತ್ತ ಕಾರಣನೂ ಕೂಡ ಆಗಿದ್ದಾನೆ. ಅಂದರೆ ಎರಡು, ನಿಮಿತ್ತನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಕೂಡ ಆಗಿದ್ದಾನೆ ಎಂಬುದಾಗಿ ನಮಗೆ ತಿಳಿಯುತ್ತದೆ. ಮತ್ತು ಈ ರೀತಿಯಾಗಿ ಹೇಳುವುದರಿಂದ ಇಲ್ಲಿ ಪ್ರತಿಜ್ಞೆ ಹಾಗೂ ದೃಷ್ಟಾಂತದ ಯಾವುದೇ ರೀತಿಯಾದಂಥ ವಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಜ್ಞಾವಾಕ್ಯ ಯಾವುದು ಅಂತ ಹೇಳಿದರೆ ಏನಾಶ್ರುತಂ ಶ್ರುತಂ ಭವತಿ, ಅಂದರೆ ಯಾವುದು ಒಂದನ್ನು ಕೇಳಿದರೆ ಕೇಳದೇ ಇರುವ ಎಲ್ಲವನ್ನೂ ಕೇಳಿದಂತಾಗಿ ಶ್ರುತವಾಗ್ತದೋ ಅದನ್ನು ನಾವು ಬ್ರಹ್ಮ ಎಂಬುದಾಗಿ, ಅದು ಉಪಾದಾನ ಎಂಬುದಾಗಿ ಬ್ರಹ್ಮ ಎಂಬುದಾಗಿ ಹೇಳ್ತೇವೆ. ಮತ್ತು ದೃಷ್ಟಾಂತ ಯಥಾ ಸೌಮ್ಯಕೇನ ಮೃತ್ಪಿಂಡೇನ, ಅಂದರೆ ಯಾವುದು ಒಂದು ಮಣ್ಣಿನ ಹೆಂಟೆಯನ್ನು ತಿಳಿದರೆ ಅದರ ವಿಕಾರವಾದ ಘಟ ಮೊದಲಾದವುಗಳು ನಮಗೆ ತಿಳಿದಾಗ ಆಗ್ತದೋ ಅದೇ ರೀತಿಯಾಗಿ ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನು ತಿಳಿದಾಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಮತ್ತು ಇದರಿಂದ ಹೇಗೆ ಗೊತ್ತಾಯಿತು ಬ್ರಹ್ಮಜ್ಞಾನದಿಂದ ಎಲ್ಲ ಜ್ಞಾನ ಹೇಗೆ ಗೊತ್ತಾಯಿತು ಅಂದರೆ ಒಂದು ಬ್ರಹ್ಮವನ್ನು, ಅಂದರೆ ಬ್ರಹ್ಮನೇ ಜಗತ್ತಿಗೆ ಉಪಾದಾನ ಕಾರಣ ಆಗಿರುವುದರಿಂದ ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನು ತಿಳಿದಾಗೆ ಆಗ್ತದೆ ಎಂಬುದಾಗಿ ಹೇಳಿದಾಗ ಆಗ್ತದೆ. ಮತ್ತು ಅಭಿದ್ಯೋಪದೇಶಾಚ, ಇಲ್ಲಿ ಇಚ್ಛಾಪೂರ್ವಕ ಅಂದರೆ ಸೈಕ್ಷಾಂ ಚಕ್ರೆ ಪ್ರಾಣಮಸೃಜತ ಎಂಬುದಾಗಿರುವುದರಿಂದ ಅವನು ಇಚ್ಛಾಪೂರ್ವಕನಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ ಈ ರೀತಿಯಾಗಿ ಹೇಳುವುದರಿಂದ ಇಲ್ಲಿ ನಿಮಿತ್ತ ಎಂಬುದಾಗಿ ನಮಗೆ ಶ್ರುತವಾಗ್ತದೆ. ಮತ್ತು ಸಾಕ್ಷಾಚೋಭಯಂ ನಾನಾತ್, ಇಲ್ಲಿ ಸರ್ವಾಣಿ ಹವ ಇಮಾನಿ ಭೂತಾನಿ ಜಾಯಂತೆ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ತಮ್ಯಂತಿ ಎಂಬುದಾಗಿ, ಅಂದರೆ ಯಾವುದು ಈ ಪ್ರಕೃತಿಯಲ್ಲಿ ಈ ಜಗತ್ತೆಲ್ಲವೂ ಕೂಡ ಆಕಾಶದಿಂದನೇ ಹುಟ್ಟಿ ಆಕಾಶದಲ್ಲೇ ಲಯವನ್ನು ಹೊಂದುತ್ತದೆ. ಇಲ್ಲಿ ಆಕಾಶ ಶಬ್ದದಿಂದ ನಾವು ಬ್ರಹ್ಮವನ್ನು ಹಿಡ್ಕೊಂಡಾಗ ಬ್ರಹ್ಮನಿಂದನೇ ಜಗತ್ತು ಹುಟ್ಟಿ ಬ್ರಹ್ಮನಲ್ಲೇ ಲಯವನ್ನು ಹೊಂದುತ್ತದೆ. ಈ ರೀತಿಯಾಗಿ ಇರುವುದರಿಂದ ಪ್ರಭವ ಪ್ರಲಯ ಎರಡೂ ಕೂಡ ಭಗವಂತನಲ್ಲೇ ಶ್ರುತವಾಗಿರುವುದರಿಂದ ಅಲ್ಲಿ ನಮಗೆ ಉಪಾದಾನ ಆಗಿದ್ದಾನೆ ಎಂಬುದಾಗಿ ತಿಳಿಯುತ್ತದೆ. ಅದಕ್ಕೆ ಯದ್ದಿ ಯಸ್ಮಾಂಶ್ಚಲೀಯತೆ ಯಸ್ಮಿಂಶ್ಚಲೀಯತೆ ಯಸ್ಮಾತ್ ಪ್ರಭವತಿ ಯಸ್ಮಿಂಶ್ಚಲೀಯತೆ ತತ್
ಉಪಾದಾನಂ ಭವತಿ. ಅಂದರೆ ಯಾವುದರಿಂದ ಹುಟ್ಟಿ ಯಾವುದರಲ್ಲಿ ಲಯವನ್ನು ಹೊಂದುತ್ತದೋ ಅದು ಉಪಾದಾನ ಎಂಬುದಾಗಿ ತಿಳಿತದೆ. ಉದಾಹರಣೆಗೆ ಹೇಗೆ ವ್ರೀಹಿ ಮೊದಲಾದವುಗಳು ಪೃಥ್ವಿಯಿಂದಲೇ ಹುಟ್ಟಿ ಪೃಥ್ವಿಯಲ್ಲೇ ಲಯವನ್ನು ಹೊಂದುತ್ತದೆ, ಆದ್ದರಿಂದಾಗಿ ಇಲ್ಲಿ ಪೃಥ್ವಿಯು ವ್ರೀಹಿ ಮೊದಲಾದವುಗಳಿಗೆ ಉಪಾದಾನ ಹೇಗೋ ಹಾಗೆ ಭಗವಂತನು ಪ್ರಕೃತಿಗೆ ಜಗತ್ತಿಗೆ ಉಪಾದಾನ ಆಗಿದ್ದಾನೆ. ಮತ್ತು ಇನ್ನೊಂದು ಸೂತ್ರ ಆತ್ಮಕೃತೇ ಪರಿಣಾಮಾತ್, ಇಲ್ಲಿ ತದಾತ್ಮಾನಂ ಸ್ವಯಂ ಕರುತ, ಇಲ್ಲಿ ಅವನು ಬಹುಭವನವನ್ನು ಹೊಂದಿದ ಎಂಬುದಾಗಿ ನಮಗೆ ತಿಳಿಯುತ್ತದೆ. ಆದ್ದರಿಂದಾಗಿ ಅವನೇ ಬಹುಭವನ ಹೊಂದಿರುವುದರಿಂದ ಇಲ್ಲಿ ನಮಗೆ ಉಪಾದಾನ ಎಂಬುದಾಗಿ ತಿಳಿಯುತ್ತದೆ. ಅದಕ್ಕೆ ಅಲ್ಲಿ ಎರಡು ಸೂತ್ರವನ್ನು ನಾವು ಹಿಡ್ಕೊಳ್ಬೇಕು. ಅಂದರೆ ಪರಿಣಾಮಾತ್ ಎಂಬುದಾಗಿ ಇನ್ನು ಬೇರೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಯೋಗ ವಿಭಾಗವನ್ನು ಮಾಡ್ತಾರೆ. ಅಲ್ಲಿ ಸಚ್ಚತ್ಯಚ್ಚಾಭವತ್ತು, ಅವನು ಬ್ರಹ್ಮನು ಸತ್ತ ಅಥವಾ ತೆತ್ತಾದ ಎಂಬುದಾಗಿ ಇರುವುದರಿಂದ ಅವನು ಬ್ರಹ್ಮನು ಜಗತ್ತಿಗೆ ಉಪಾದಾನ ಆಗಿದ್ದಾನೆ ಎಂಬುದಾಗಿ ತಿಳಿಯುತ್ತದೆ. ಇನ್ನೊಂದು ಯೋನಿಶ್ಚ ಹೀಗೀಯತೆ ಯದ್ಭೂತ ಯೋನಿಂ, ಅಂದರೆ ಎಲ್ಲಿ ಯೋನಿ ಶಬ್ದ ಬಳಕೆ ಆಗ್ತದೋ ಅದು ಅದಕ್ಕೆ ಉಪಾದಾನ ಕಾರಣ ಎಂಬುದಾಗಿ ತಿಳಿಯುತ್ತದೆ. ಇಲ್ಲಿ ಯೋನಿ ಶಬ್ದದಿಂದ ಬ್ರಹ್ಮನನ್ನು ಹಿಡ್ಕೊಂಡಾಗ ಬ್ರಹ್ಮನ ಜಗತ್ತಿಗೆ ಉಪಾದಾನ ಎಂಬುದಾಗಿ ತಿಳಿಯುತ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಈ ರೀತಿಯಾಗಿ ಇರುವುದರಿಂದ ಭಗವಂತನ ಜಗತ್ತಿಗೆ ಉಪಾದಾನ ಕೂಡ ಆಗಿದ್ದ ಎಂಬುದಾಗಿ ಪೂರ್ವಪಕ್ಷಿಯರು ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ ನಚ ಪ್ರಕೃತಿ ಶಬ್ದೇನ ಉಪಾದಾನ ಮುಚ್ಚತೆ ಎಂಬುದಾಗಿ. ಪ್ರಕೃತಿ ಶಬ್ದದಿಂದ ಉಪಾದಾನ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀವು ಈ ರೀತಿಯಾಗಿ ಹೇಳುವುದಾದರೆ ಶ್ರುತಿ ಯುಕ್ತಿ ವಿರೋಧ ಬರುತ್ತದೆ. ಶ್ರುತಿ ಯಾವುದಂತ ಹೇಳಿದರೆ ಅವಿಕಾರ ಸದಾ ಶುದ್ಧ ನಿತ್ಯ ಆತ್ಮ ಸದಾ ಹರಿ ಸದೈಕ ರೂಪ ವಿಜ್ಞಾನ ಬಲ ಆನಂದ ರೂಪಕ ನಿರ್ವಿಕಾರಕ್ಷರೋ ಶುದ್ಧ ನಿರಾತಂಕೋ ಜರಾಮರಃ ಅವಿಶ್ವವಿಶ್ವಕರ್ತ ಯಃಪರಸ್ಸೋಭಿಧೀಯತೆ ನಿರ್ವಿಕಾರ ಅನೋಪಮ್ಯಂ ಸದೈಕರ ಸಮಕ್ಷಯಂ ಬ್ರಹ್ಮೇತಿ ಪರಮಾತ್ಮೇತಿ ಎಂಬಿದರು ವೈದಿಕಾ ಜನಾ ಇದು ಶ್ರುತಿ ಪುರಾಣೋಕ್ತಿನ ವಿಕಾರಿ ಜನಾರ್ದನ. ಈ ರೀತಿಯಾಗಿ ಶ್ರುತಿ ವಿರೋಧ ಬರುತ್ತದೆ. ಆದ್ದರಿಂದಾಗಿ ಬ್ರಹ್ಮನ ಜಗತ್ತಿಗೆ ಉಪಾದಾನ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶ್ರುತಿ ವಿರೋಧ ಮಾತ್ರ ಹೇಳಿದ್ದ ಅಲ್ಲ, ಇಲ್ಲಿ ಯುಕ್ತಿ ವಿರೋಧವೂ ಕೂಡ ಹೇಳ್ತದೆ. ಹೇಗೆ ಅಂತ ಹೇಳಿದರೆ ಸದೈಕ ರೂಪ ವಿಜ್ಞಾನ ಬಲಾನಂದ ರೂಪ ಎಂಬುದಾಗಿ ಇರುವುದರಿಂದ ಇಲ್ಲಿ ಯುಕ್ತಿ ವಿರೋಧವು ಕೂಡ ನಮಗೆ ಶ್ರುತ ಆಗ್ತದೆ. ಮತ್ತೆ ಸದೈಕ ರೂಪ ಎಂಬುದರಿಂದ ಯಾವ ವಿಕಾರ ಇಲ್ಲ ಅಂತ ಹೇಳಿದೆ, ಅವಿಕಾರ ಸ್ವತಃ ಶುದ್ಧ ಅನ್ನೋದ್ರಿಂದ ಯಾವ ವಿಕಾರ ಇಲ್ಲ ಅಂತ ಹೇಳಿದೆ. ಅಂದರೆ ಎರಡು ವಿಕಾರ, ಧರ್ಮ ವಿಕಾರವೂ ಭಗವಂತನಿಗೆ ಇಲ್ಲ, ಧರ್ಮ ವಿಕಾರವೂ ಭಗವಂತನಿಗೆ ಇಲ್ಲ ಎಂಬುದಾಗಿ ತಿಳಿತದೆ. ಮತ್ತೆ ಆಚಾರ್ಯರು ಮುಂದೆ ಹೇಳ್ತಾರೆ ಪರಾಧೀನ ವಿಶೇಷಾಪ್ತಿ ಅನಿವರ್ತ್ಯ ಅನ್ಯತಾಭವ ಕ್ಷೀರಾದಿವದ್ ವಿಕಾರ ಸ್ಯಾತ್ ನೈವ ಸಸ್ಯಾದ್ ಹರೇ ಕ್ವಚಿತ್ ಎಂಬುದಾಗಿ. ಅಂದರೆ ಇದರಿಂದ ನಾವು 4 ವಿಧ ವಿಕಾರವನ್ನು ನಾವು ಹಿಡ್ಕೊಳ್ಬೇಕು. ಆ 4 ವಿಧ ಯಾವುದಂತ ಹೇಳಿದರೆ ಆಚಾರ್ಯರು ನಿಜವಾಗಿ ಹೇಳಿದ್ದು ಎರಡೇ. ಅಲ್ಲಿ ವಿಶೇಷ ಆಪ್ತಿ ಹಾಗೂ ಅನಿವರ್ತ್ಯ ಎಂಬುದಾಗಿ ಆಚಾರ್ಯರು ಎರಡೇ ಹೇಳಿದ್ದು. ಅದನ್ನು ಜಯತೀರ್ಥರು 2ರಿಂದ ಅಂದರೆ ಶಬ್ದ ನಿತ್ಯ ಗುಣ ಎಂಬುದಾಗಿ ನಿಯಮದ ಪ್ರಕಾರ ಅಲ್ಲಿ ಪ್ರತಿದ್ವಂದ್ವಿಯಾದಂತಹ ಅನಿವರ್ತ್ಯ ಅಂತ ಹೇಳಿದಾಗ ಶಬ್ದ ನಿತ್ಯ ಎಂಬಲ್ಲಿ ತೋರಿಸು. ನಿತ್ಯ ಗುಣಶ್ಚ ಅಲ್ಲಿ 4 ಅಂದರೆ ಶಬ್ದ ನಿತ್ಯವ ಗುಣ ಎಂಬುದಾಗಿ ಹಾಗೂ ಶಬ್ದವು ದ್ರವ್ಯ ಗುಣವ ಎಂಬುದಾಗಿ. ಮೊದಲನೇದ್ದು ಶಬ್ದ ನಿತ್ಯ ಅನಿತ್ಯ ನಿತ್ಯೋವ ನಿತ್ಯ ಅನಿತ್ಯೋವ ಎಂಬುದಾಗಿ. ಇನ್ನೊಂದು ಶಬ್ದ ಗುಣೋವ ದ್ರವ್ಯೋವ ಎಂಬುದಾಗಿ, ದ್ರವ್ಯಂವ ಎಂಬುದಾಗಿ. ಈ ರೀತಿಯಾಗಿ ಹೇಳಿದ್ದರಿಂದ ಪ್ರಕೃತದಲ್ಲಿ ಇದರಿಂದ ನಾವು 4 ವಿಧವಾದ ವಿಕಾರವನ್ನು ಹಿಡ್ಕೊಳ್ಬೇಕು. ಮೊದಲನೇದು ಅನಿವರ್ತ್ಯ ವಿಶೇಷಾಪ್ತಿ, ನಿವರ್ತ್ಯ ವಿಶೇಷಾಪ್ತಿ, ಅನಿವರ್ತ್ಯ ವಿಶೇಷ ಪರಿವೃತ್ತ, ನಿವರ್ತ್ಯ ವಿಶೇಷ ಪರಿವೃತ್ತಿ ಎಂಬುದಾಗಿ 4 ವಿಧವನ್ನು ನಾವು ಹಿಡ್ಕೊಳ್ಬೇಕು. ಆಚಾರ್ಯ ಕಂಠತಃ ಹೇಳಿದ್ದು ಯಾವ 2 ವಿಕಾರಗಳನ್ನು? ಇಲ್ಲಿ ಆಚಾರ್ಯರು ಅನುವ್ಯಾಖ್ಯಾನ ಪದ್ಯದಲ್ಲಿ ಕಂಠತಃ ಹೇಳಿದ್ದು ಯಾವ ವಿಕಾರವನ್ನು? ಅನಿವರ್ತ್ಯ ವಿಶೇಷ ಅನಿವರ್ತ್ಯ ಯಾವ 2 ವಿಕಾರಗಳನ್ನು ಹೇಳಿದ್ದಾರೆ? ಶ್ಲೋಕ ಹೇಳು, ಶ್ಲೋಕ ಹೇಳು. ಅನಿವರ್ತ್ಯೋನ್ಯ ಮೊದಲನೇದು ಪೂರ್ವಾರ್ಧ ಹೇಳು. ಪರಾಧೀನ ವಿಶೇಷಾಪ್ತಿ ಅನಿವರ್ತ್ಯ ಅನ್ಯತಾ ಪರಾಧೀನ ವಿಶೇಷಾಪ್ತಿ ಅನ್ನೋದ್ರಿಂದ ಏನು ಹೇಳಿದ್ದಾರೆ? ವಿಶೇಷ ಪರಿವೃತ್ತ ಅಲ್ಲ, ವಿಶೇಷ ಆಪ್ತಿಯನ್ನು ಹೇಳಿದ್ದಾರೆ. ಮತ್ತೆ ನಿವರ್ತ್ಯೋನ್ಯಥಾ ಭಾವ, ಅನಿವರ್ತ್ಯ ಎಂಬುದಾಗಿ ಹಿಡ್ಕೊಳ್ಬೇಕು. ಅಲ್ಲಿ ನಿವರ್ತ್ಯೋನ್ಯಥಾ ಭಾವ ಎಂಬಲ್ಲಿ ಏನು ಹೇಳಿದ್ದಾರೆ? ವಿಶೇಷಿ ಪರಿವರ್ತನೋ ವಿಶೇಷ ಪರಿವೃತ್ತ ಎಂಬುದಾಗಿ ನಿವರ್ತ್ಯೋನ್ಯಥಾ ಭಾವ, ವಿಶೇಷ ಆಪ್ತಿಯನ್ನು ಹೇಳಿದ್ದಾರೆ. ನಿವರ್ತ್ಯ ಅಂತ ಹೇಳಿದ್ರಿಂದ
ಅನಿವರ್ತ ಎಂಬುದಾಗಿ ಹಿಡ್ಕೊಳ್ಬೇಕು. ಹಾ. ವಿಶೇಷ ಆಪ್ತಿ ಹೇಳಿದ್ದರಿಂದ ವಿಶೇಷ ಪರಿವೃತ್ತವನ್ನು ಹಿಡ್ಕೊಳ್ಬೇಕು. ವಿಶೇಷ ಪರಿವೃತ್ತಿ ಹಿಡ್ಕೊಳ್ಬೇಕು. ಒಟ್ಟು 4 ವಿಧ. ಯಾವುದು ಅಂತ ಹೇಳಿದರೆ ಅನಿವರ್ತ ವಿಶೇಷ ಆಪ್ತಿ, ನಿವರ್ತ ವಿಶೇಷ ಆಪ್ತಿ, ಅನಿವರ್ತ ವಿಶೇಷ ಪರಿವೃತ್ತ, ವಿಶೇಷ ಪರಿವೃತ್ತ, ನಿವರ್ತ ವಿಶೇಷ ಪರಿವೃತ್ತ ಎಂಬುದಾಗಿ 4 ವಿಧ ವಿಕಾರವನ್ನು ಹೇಳಿದ್ದಾರೆ. ಅದಕ್ಕೆ ಒಂದೊಂದಕ್ಕೆ ಆಚಾರ್ಯರ ದೃಷ್ಟಾಂತವನ್ನು ಹೇಳಿದ್ದಾರೆ. ಮೊದಲನೇದಕ್ಕೆ ಅನಿವರ್ತ ವಿಶೇಷಾಪ್ತಿ ಅಂದರೆ ಇಲ್ಲಿ ಧರ್ಮಿ ಹಾಗೆ ಇದ್ದು ಧರ್ಮ ಮಾತ್ರ ವಿಕಾರ ಆಗ್ತದೆ, ಮತ್ತು ಆ ಧರ್ಮವು ಮೊದಲಿನ ಅವಸ್ಥೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹಣ್ಣು ಕಾಯಿದ್ದಾಗ ಅದು ಹಸಿರು ಬಣ್ಣದಲ್ಲಿರ್ತದೆ, ಮತ್ತು ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇಲ್ಲಿ ಕಾಯಿದ್ದಾಗ ಧರ್ಮಿ ಎಂಬ ಹಣ್ಣು ಎಂಬ ಧರ್ಮಿಯು ಹಾಗೆ ಇರ್ತದೆ. ಮಾವು ಎಂಬ ಪ್ರಯೋಗವು ಹಾಗೆ ಇರ್ತದೆ. ಕಾಯಿದ್ದಾಗೂ ಮಾವು ಎಂಬುದಾಗಿ ಪ್ರಯೋಗ ಇರ್ತದೆ, ಹಣ್ಣಾದಾಗೂ ಮಾವು ಎಂಬುದಾಗಿ ಪ್ರಯೋಗ ಹಾಗೆ ಇರ್ತದೆ. ಇಲ್ಲಿ ಧರ್ಮಿ ಹಾಗೆ ಇರ್ತದೆ, ಧರ್ಮ ಮಾತ್ರ ವಿಕಾರ ಹೊಂದದೆ, ಮತ್ತು ಆ ಧರ್ಮವು ಪುನಃ ಮೊದಲಿನ ವ್ಯವಸ್ಥೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಾಧೀನ ಆಗಿದೆ. ಇಲ್ಲಿ ಪರ ಯಾವುದಂತ ಹೇಳಿದರೆ ಸೂರ್ಯಾತಪ ಎಂಬುದು ಇಲ್ಲಿ ಪರ, ಅದು ಪರಾಧೀನ ಆಗಿದೆ. ಮತ್ತು ಎರಡನೇದು ನಿವರ್ತ ವಿಶೇಷ ಪರಿವೃತ್ತ. ಅದಕ್ಕೆ ಉದಾಹರಣೆಗೆ ಕಟಕವು ಕುಂಡಲಾಗಿ ಪರಿಣಾಮ ಹೊಂದತೆ, ಮತ್ತು ಆ ಕುಂಡಲವು ಮತ್ತು ಪುನಃ ಕಟಕ ಆಗಲಿಕ್ಕೆ ಸಾಧ್ಯ ಉಂಟು. ಆವಾಗ ಇಲ್ಲಿ ಧರ್ಮಿ ಹಾಗೆ ಇದ್ದು ಧರ್ಮಿ ಸ್ವರ್ಣತ್ವ ಎಂಬ ಧರ್ಮಿ, ಕಟಕ ಇದ್ದಾಗೂ ಸುವರ್ಣತ್ವ ಎಂಬ ಧರ್ಮಿ ಇದೆ, ಸುವರ್ಣ ಎಂಬುದಾಗಿ ಕರಿತೇವೆ. ಕುಂಡಲಾದಾಗ ಕೂಡ ಸುವರ್ಣ ಎಂಬುದಾಗಿ ನಾವು ಕರಿತೇವೆ. ಇಲ್ಲಿ ಧರ್ಮ ವಿಕಾರ ಹೊಂದುತ್ತದೆ, ಮತ್ತು ಆ ಧರ್ಮ ಪುನಃ ಮೊದಲನೇ ವ್ಯವಸ್ಥೆಗೆ ಬರಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಪರಾಧೀನವೇ ಆಗಿದೆ. ಇಲ್ಲಿ ಪರ ಯಾರಂತ ಹೇಳಿದರೆ ಸ್ವರ್ಣಕಾರನು ಇಲ್ಲಿ ಪರ ಆಗಿದ್ದಾನೆ, ಅವನ ಅಧೀನವೇ ಇದಾಗಿದೆ. ಮತ್ತು ಇನ್ನೊಂದು ಅನಿವರ್ತ ವಿಶೇಷ ಪರಿವೃತ್ತಿ. ಇಲ್ಲಿ ಇದಕ್ಕೆ ಉದಾಹರಣೆ, ಇಲ್ಲಿ ಧರ್ಮಿಯೇ ಬದಲಾಗ್ತದೆ, ಮತ್ತು ಪುನಃ ಆ ಧರ್ಮಿ ಮೊದಲನೇ ಅವಸ್ಥೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಕ್ಷೀರವು ದದಿಯಾಗಿ ಪರಿಣಾಮ ಆಗ್ತದೆ, ಮತ್ತು ಆ ದದಿಯು ನಮಗೆ ಪುನಃ ಕ್ಷೀರ ಆಗಬೇಕಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಇದು ಅನಿವರ್ತಿ ಆಗಿದೆ. ವಿಶೇಷ ಪರಿವರ್ತೆ ಯಾಕೆ? ಇದು ಧರ್ಮ ಪರಿವರ್ತ ಅಲ್ಲ, ಧರ್ಮಿ ಪರಿವರ್ತ ಯಾಕೆ ಅಂದರೆ ಅದು ಕ್ಷೀರವು ಮೊಸರಾದಾಗ ಮತ್ತೆ ಪುನಃ ನಮಗೆ ಕ್ಷೀರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನಿವರ್ತ್ಯ ಹೇಳಿದ್ದಿ, ಧರ್ಮಿ ಪರಿವರ್ತ ಯಾಕೆ? ಧರ್ಮಿ ಅಂದರೆ ಪೂರ್ತಿ ಕ್ಷೀರವೇ ದದಿಯಾಗಿ ಬದಲಾಗ್ತದೆ. ಆಗ ಆ ಕ್ಷೀರ ಎಂಬುದಾಗಿ ನಮ್ಮ ವ್ಯವಹಾರಲ್ಲಿ ಇರುವುದಿಲ್ಲ, ದದಿಯಲ್ಲಿ ಕ್ಷೀರ ಎಂಬುದಾಗಿ ವ್ಯವಹಾರ ಇರುವುದಿಲ್ಲ. ಆದ್ದರಿಂದಾಗಿ ಧರ್ಮಿ ವಿಕಾರವೇ ಆಗಿದೆ. ಇದು ಅನಿವರ್ತಿ ಆಗಿದೆ. ಪುನಃ ದದಿ ಆದ್ಮೇಲೆ ನಮಗೆ ಅದು ಪುನಃ ಕ್ಷೀರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಾಧೀನ ಹೇಗೆ? ಪರಾಧೀನ ಇಲ್ಲಿ ಆತಂಚನ ಮೊದಲಾದಗಳು ಪರ, ಅದರ ಅಧೀನವೇ ಇದು ಕ್ಷೀರವು ದದಿ ಆಗುವ ಕಾರ್ಯ ಆಗಿದೆ. ಮತ್ತೆ ಕೊನೆಯದ್ದು ನಿವರ್ತ್ಯ ವಿಶೇಷ ಪರಿವೃತ್ತಿ. ಇಲ್ಲಿ ಹೇಗೆ ತಾರವು ಶುಲ್ಭವಾಗಿ ಪರಿಣಾಮ ಹೊಂದುತ್ತದೆ, ಮತ್ತು ಪುನಃ ಆ ಶುಲ್ಭವು ತಾರ ಆಗಿ ಪುನಃ ಪರಿಣಾಮ ಹೊಂದಲಿಕ್ಕೆ ಸಾಧ್ಯ ಉಂಟು. ಇಲ್ಲಿಯೂ ಕೂಡ ಧರ್ಮಿಯೇ ವಿಕಾರ ಆಗ್ತದೆ, ಮತ್ತು ಆ ಪುನಃ ಧರ್ಮಿಯು ಪುನಃ ಮೊದಲಿನ ಅವಸ್ಥೆಗೆ ಬರಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಇದು ಪರಾಧೀನವಾಗಿದೆ. ಇಲ್ಲಿ ಪರ ಯಾವುದಂತ ಹೇಳಿದರೆ ಔಷಧಿ ಮೊದಲಾದವುಗಳು ಇಲ್ಲಿ ಪರ ಆಗಿದೆ, ಆದ್ದರಿಂದಾಗಿ ಇದು ಕೂಡ ಪರಾಧೀನವೇ ಆಗಿದೆ. 4 ವಿಧ ವಿಕಾರ ಇದೆ. ನೈವ ಸಸ್ಯಾತ್ ಧರೆ ಕ್ವಚಿತ್. ಯಾಕೆ? ಈ 4 ವಿಧಗಳು ಕೂಡ ಭಗವಂತನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಭಗವಂತನು ಪರಾಧೀನ ಆಗಲಿಲ್ಲ, ಆದ್ದರಿಂದಾಗಿ 4 ವಿಧಗಳು ಕೂಡ ಭಗವಂತನೇ. ಗೊತ್ತು ಅವನು ಪರಾಧೀನ ಅಂತೀವಿ, ಅಲ್ಲಿ ಅವನು ಸ್ವತಂತ್ರ ಆಗಿದ್ದಾನೆ. ಹೇಗೆ ಗೊತ್ತು? ಅವಿಕಾರ ಸದಾಶುದ್ಧ ಎಂಬುದಾಗಿ. ಅವಿಕಾರ ಸರಿ, ಅವನು ಪರಾಧೀನ ಆಗಿರಬಹುದು. ಶ್ರುತಿ ಏನು ಹೇಳುತ್ತೆ? ಯತ್ ಪ್ರಯಂತೆ ಅಭಿಸಂ. ಅದು ಬೇಡ. ಸೃಷ್ಟಿಯ ಆರಂಭದಲ್ಲಿ ಅವನೊಬ್ಬನೇ ಇದ್ದ, ಸದೈವ ಸೌಮ್ಯ ಇದಮಗ್ರ ಎಂಬುದರಿಂದ ಪರ ಇರಲಿ. ಪರ ಸೃಷ್ಟಿ ಆದಿಯಲ್ಲಿ ಪರ ಯಾರು ಇರಲೇ ಇಲ್ಲ, ಆದ್ದರಿಂದಾಗಿ ಪರಾಧೀನ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುವಾದ ವಿವರ್ತವಾದದವರೆಗೆ ಪ್ರಶ್ನೆಯನ್ನ ಕೇಳಬಹುದು. ಪರಿಣಾಮ ಅದೇ ವಿವರ್ತವಾದದವರೆಗೆ, ಪರಿಣಾಮವಾದ ಪೂರ್ಣ. ಏನಾಶ್ವತಂ ಶ್ರುತಂ ಭವತಿ ಅನ್ನೋದಕ್ಕೆ ಅದು ಹೇಗೇನು ಉತ್ತರ ನೀವು ಕೊಟ್ಟು, ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣ ಆದ ಮಾತ್ರಕ್ಕೆ ಅಶ್ರುತವಾದದ್ದು ಶ್ರುತ ಆಗೋದು ಹೇಗೆ? ಉಪಾದಾನ ಹೌದು, ಉಪಾದಾನ ಆದ ಮಾತ್ರಕ್ಕೆ ಅಶ್ರುತವಾದದ್ದು ಶ್ರುತ ಹೇಗಾಗ್ತದೆ?
ಅದಕ್ಕೆ ದೃಷ್ಟಾಂತ ಏನು ಕೊಟ್ಟಿದ್ದಾರೆ? ಯಥಾ ಸೌಮ್ಯೇನ ಮೃತ್ಪಿಂಡೇನ ಎಂಬುದಾಗಿ. ಪೂರ ಹೇಳಿ. ಏಕೇನ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಏನರ್ಥ? ಅಂದರೆ ಒಂದು ಮಣ್ಣಿನ ಹೆಂಟೆಯನ್ನು ಮಣ್ಣಿನ ವಿಕಾರವನ್ನು ತಿಳಿದಾಗ, ಮಣ್ಣಿನ ಹೆಂಟೆಯನ್ನು ತಿಳಿದಾಗ ಅದರ ವಿಕಾರವಾದಂತಹ ಎಲ್ಲದ ಜ್ಞಾನವು ನಮಗೆ ಬರ್ತದೆ. ಯಾಕೆ ಬರ್ತದೆ ಅಂತ ಕೇಳ್ತಾರೆ. ಅದು ಯಾಕಂದ್ರೆ ಅದು ಎಲ್ಲವೂ ಕೂಡ ಮಣ್ಣಿನ ವಿಕಾರವೇ ಆಗಿದೆ. ಅವೆರಡು ಅಭೇದ ಎಂಬುದು. ಅವೆರಡಕ್ಕೂ ಅಭೇದ ಇದೆ. ಹಾಗೆ ಬ್ರಹ್ಮನಿಗೂ ಜಗತ್ತಿಗೂ ಅಭೇದ ಇಲ್ಲ. ಇದೆ. ಆದ್ರಿಂದ ಅವನನ್ನು ತಿಳಿದ್ರೆ ಈ ಜಗತ್ತನ್ನು ತಿಳಿದ ಹಾಗೆ ಆಗ್ತದೆ. ಅವರ ಪ್ರಶ್ನೆ ಜಡದಲ್ಲಿ ಈ ರೀತಿಯಾದ ವಿಕಾರವನ್ನ ಒಪ್ಪುವೋಣ. ಆದರೆ ಇದೆಲ್ಲ ನೀನು 4 ಉದಾಹರಣೆ ಕೊಟ್ಟ ಜಡದಲ್ಲಿ ಅಲ್ವಾ? ಪರಮಾತ್ಮ ಚೇತನ, ಹಾಗಾಗಿ ಚೇತನಿಗೆ ಅವನಿಗೆ ವಿಕಾರವನ್ನು ಹೇಳ್ಬೋದು. ಸರ್ವಶಕ್ತಿತ್ವ ಪತ್ತಿ ಬರ್ತದೆ. ಅಲ್ಲ ಅವನೇ ವಿಕಾರ ಆಗ್ತಾನೆ. ಜಡಕ್ಕಾದ್ರೆ ಅಂದ್ರೆ ಉನ್ಮತ್ತನು ಕೂಡ ಈ ದುಃಖಮಯವಾದ ಪ್ರಪಂಚವನ್ನು ಹೊಂದಲಿಕ್ಕೆ ಇಷ್ಟಪಡುವುದಿಲ್ಲ. ಇನ್ನು ಸರ್ವಜ್ಞನಾದ ಭಗವಂತನು ಹೇಗೆ ಇಚ್ಛೆ ಪಡ್ತಾನೆ? ಆ ಸರ್ವಜ್ಞನಾದ ಅಂತ ಯಾಕೆ ಹೇಳಿದಿ? ಸರ್ವಜ್ಞ ಅದು ಯಾಕೆ ಹೇಳಿದಿ ಎಂದೆ? ಅಂದ್ರೆ ಭಗವಂತನೇ ಯಾಕೆ ಇಚ್ಛೆ ಪಡ್ತಾನೆ ಅಷ್ಟೇನು? ಸರ್ವಜ್ಞನಾದ ಅಂತ ಯಾಕಂದಿ? ಪ್ರೇಕ್ಷಾವಂತನಾಗಿದ್ದಾನೆ. ಆಗ್ಲಿ, ಪ್ರಪಂಚರಾಗ್ಲಿಕ್ಕೆ ಬಯಸ್ತಾನೆ. ಅವನಿಗೆ ಗೊತ್ತೇ ಇಲ್ಲ ದುಃಖಾತ್ಮ ಬಂದ್ಮೇಲೆ ಅಯ್ಯೋ ಯಾಕೆ ಬಂದೆ ಅಂತ. ಅಂದ್ರೆ ಯಾರು ಕೂಡ ದುಃಖ ರೂಪವಾದಂತ ಈ ಜಗತ್ತನ್ನು, ಆ ದುಃಖ ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಆಗ ಸರ್ವಜ್ಞ ಎಂಬುದಾಗಿ ನಮ್ಗೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಆಗಿದ್ದಾನೆ. ಗೊತ್ತಿದ್ರು ಆ ವಿಕಾರ ಹೊಂತಾನೆ ಅವನು, ದುಃಖಾತ್ಮಕವಾದರೂ. ಅಂದ್ರೆ ಅಂದ್ರೆ ಈ ಹೇಳಿದೆ ಯಾವಾಗ ಉತ್ತರ? ಅದಕ್ಕೆ ಕೇಳಿದೆ ನಾನು. ವಿವೇಕಿ ಅವನು ವಿವೇಕಿ ಅಲ್ವಾ? ಬುದ್ಧಿವಂತ ಅಲ್ವಾ? ದೇವರು ಬುದ್ಧಿವಂತ ಅಲ್ವಾ? ವಿವೇಕಿ ಅಲ್ವಾ? ದುಃಖ ಬಂದ್ರೆ ಬರಲಿ ಅಂತ ಪ್ರೇಕ್ಷಾವಂತನಾಗಿದ್ದಾನೆ. ಅವನು ಯಾವತ್ತು ದುಃಖಮಯವಾದ ಪ್ರಪಂಚ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಪ್ರಪಂಚ ದುಃಖಾತ್ಮಕ ಆಗಿದೆ, ದುಃಖ ಕೊಡಲ್ಲ ಅದು. ನೀನೇ ಸಕ್ಕರೆ ಆದರೆ ಬಯಸ್ತೀಯ ನೀನು? ನಾನೇ ಸಕ್ಕರೆ ಆಗಬೇಕು ಅಂತ. ಹಾಗೆ ದುಃಖಾತ್ಮಕ ಆಗಿದೆ, ದುಃಖ ಬರಲ್ಲ ಪ್ರಪಂಚದಿಂದ ದೇವರಿಗೆ. ಹಾಗೆ ಹೇಳೋಣ, ಅದು ವ್ಯಾಹತ ಆಗ್ತದೆ. ಯಾಕೆ? ಹೇಗಂತ ಹೇಳಿದ್ರೆ ದುಃಖ ಇದ್ರು ಅಂದ್ರೆ ದುಃಖ ಇಲ್ಲ, ದುಃಖಾತ್ಮಕ, ದುಃಖನೇ ಅವನಾಗಿದ್ದಾನೆ. ಈ ರೀತಿಯಾಗಿ ಹೇಳಿದ್ರೆ ಅವನೇ ದುಃಖ ಎಂಬುದಾಗಿ ಆಗ್ತದೆ. ತೊಂದರೆ ಇಲ್ಲ ಅದರಿಂದ. ಅಂದ್ರೆ ಅವನು ದುಃಖ ಆಗಿದ್ರು ಅವನಲ್ಲಿ ದುಃಖ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಯಾಕೆ? ದುಃಖ ಆತ್ಮಕ ಆಗಿದ್ದಾನೆ, ಅವನಲ್ಲಿ ದುಃಖ ಇಲ್ಲ. ದುಃಖದಲ್ಲಿ ದುಃಖ ಇದೆಯಾ? ದುಃಖಕ್ಕೆ ದುಃಖ ಆಗತ್ತಾ? ಇಲ್ಲ. ದೇವರು ದುಃಖ ರೂಪನಾದ. ಈ ರೀತಿಯಾಗಿ ಹೇಳಿದ್ರೆ ಮೋಕ್ಷ ಇಲ್ಲ ಎಂಬುದಾಗಿ ಆಗ್ತದೆ. ಯಾಕೆ? ಅಂದ್ರೆ ಮೋಕ್ಷವು ಸುಖ ರೂಪವಾಗಿದೆ, ಆದ್ದರಿಂದಾಗಿ ಅದು ಕೂಡ ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನೇ ವಿಕಾರ ಹೊಂತಾನೆ ಅಂತ ಅವ್ರು ಹೇಳೋದಕ್ಕೆ ನಮ್ಮವ್ರು ವಿಮರ್ಶೆ ಮಾಡ್ತಾ ಇಡೀ ಬ್ರಹ್ಮನೇ ವಿಕಾರ ಹೊಂದಿಬಿಟ್ರೆ ಬ್ರಹ್ಮನೇ ಇಲ್ಲ ಎಂಬುದಾಗಿ ಆಗ್ತದೆ. ಆವಾಗ ಏನು ಹೇಳ್ತಾನೆ ಅವನು? ಅಂದ್ರೆ ಸ್ಥಿತಿ ಕಾಲದಲ್ಲಿ ಬ್ರಹ್ಮ ಇಲ್ಲ ಎಂಬುದಾಗಿ ಆಗ್ತದೆ. ಅವಾಗ ನಮಗೆ ಬ್ರಹ್ಮನ ಜ್ಞಾನ ಬರಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಬ್ರಹ್ಮನೇ ಇಲ್ಲ, ಆದ್ರಿಂದ ಏನಾಗ್ಲಿಕ್ಕೆ ಜಿಜ್ಞಾಸ ಮಾಡ್ಲಿಕ್ಕೆ ಅಂದ್ರೆ ಬ್ರಹ್ಮ ಜಿಜ್ಞಾಸ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವೇ ಇರುವುದಿಲ್ಲ ಸ್ಥಿತಿಯ ಕಾಲದಲ್ಲಿ. ಅದಕ್ಕೆ ಅವನ ಸಮಾಧಾನ, ಅಂಶತಃ ವಿಕಾರ ಹೊಂತಾನೆ, ಅಂಶತಃ ಹಾಗೆ ಇರ್ತಾನೆ, ಬ್ರಹ್ಮನೂ ಇರ್ತಾನೆ, ಅವನ ಅಂಶ ವಿಕಾರ ಹೊಂತದೆ ಅಂತ ಉತ್ತರ ಹೇಳ್ತಾನೆ. ಒಂದು ರೂಪದಿಂದ ವಿಕಾರ ಆಗ್ತಾನೆ, ಒಂದು ರೂಪದಿಂದ ಅಲ್ಲೇ ಇರ್ತಾನೆ ವೈಕುಂಠದಲ್ಲಿ. ಅಂದ್ರೆ ಅವಾಗ ಅವನ ಸ್ವಭಾವ ಯಾವ್ದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂದ್ರೆ ಅವನು ಕೆಲವು ಸತಿ ಸ್ಥೂಲನಾಗ್ತಾನೆ, ಅಸ್ಥೂಲ ಮನೋನ ಎಂಬ ಶ್ರುತಿ ಇರುವುದರಿಂದ ಅಲ್ಲಿ ಅವನು ಸ್ಥೂಲ ಆಗ್ತಾನೆ, ಅಸ್ಥೂಲ ಆಗ್ತಾನೆ ಎಂಬುದಾಗಿ ನಮ್ಗೆ ಹೇಳಿದಾಗ ಅವಾಗ ನಮ್ಗೆ ಬ್ರಹ್ಮನ ಜ್ಞಾನ ಸರಿಯಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಸ್ವಭಾವತಃ ಅಸ್ಥೂಲ ಅವನು, ಕಾರಣ ವಿಶೇಷ ಸ್ಥೂಲ ಆಗ್ತಾನೆ. ಹಾಗೆ ಹೇಳೋಣ, ಆವಾಗ ಪರಾಧೀನ ಎಂಬುದಾಗಿ ಅವನೇ ಸ್ಥೂಲನಾಗ್ತಾನೆ ಅಂತಂದ್ರೆ ಪರಾಧೀನ ಅಲ್ಲ, ಅವನೇ ಒಂದು ರೂಪದಿಂದ ಸ್ಥೂಲ. ಹಾಗಾದ್ರೆ ಅದು ಅವನ ಸ್ವಭಾವ ಎಂಬುದಾಗಿ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸ್ವಭಾವ ಯಾವುದು ಅಸ್ವಭಾವ ಎಂಬುದಾಗಿ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೀರ ದಧಿಗಳಿದೆಯಲ್ಲ, ನೀನು ಅನಿವರ್ತ್ಯ ವಿಶೇಷಿ ಪರಿವರ್ತದಲ್ಲಿ ಸೇರಿದ್ದಿ. ಒಂದು ಇನ್ನೊಂದು ರೂಪ ಆದರೆ ಮಣ್ಣು ಮಡಿಕೆ ಆದರೆ ಮಡಿಕೆನೂ ಮಣ್ಣು, ಮಣ್ಣು ಮಣ್ಣೆ. ಆದರೆ ಕ್ಷೀರವು ದಧಿಯಾದಾಗ ದಧಿಯು ಕ್ಷೀರನ ಅಲ್ಲ, ದಧಿ ಹುಡಿ, ಕ್ಷೀರ
ಮಾಧುರ್ಯ. ಮಧುರ ಏನು ಸುಮ್ಮನೆ ಆಚೆ ಹೋಗೋದೆ. ದಧಿ ಮಧುರ, ಕ್ಷೀರ ಮಧುರ, ದಧಿ ಹುಳಿ. ವಿಕಾರ ಆದಾಗ ಈ ವ್ಯತ್ಯಾಸ ಇರಲ್ಲ. ನೀನು ಮತ್ತೆ ಕ್ಷೀರದ ವಿಕಾರ ದಧಿ ಅಂತ ಹೇಗೆ ಹೇಳ್ತಿ? ಅಂದರೆ ಕ್ಷೀರವು ಪರಮಾಣುದನಕ ನಾಶ ಹೊಂದಿ ಮತ್ತೆ ಅದು ದದಿಗೆ ಬೇಕಾದಂತಹ ಪರಮಾಣು ಅಲ್ಲಿ ಆಗಿ ಮತ್ತೆ ಅದು ಪರಮಾಣು ಆಗಿ ಅಲ್ಲಿಲ್ಲ, ದದಿಗೆ ಬೇಕಾದ ದ್ವಿಣುಕ ತ್ರಿಣುಕ ಆಗಿ ದದಿಗೆ ಬೇಕಾದ ಆ ಪರಮಾಣುವಿನಲ್ಲಿ ದದಿಗೆ ಬೇಕಾದ ದ್ರವ್ಯ ಯಾವುದು ಇರುವುದಿಲ್ಲ, ಹುಳಿ, ಮಾಧುರ್ಯ ನಾಶ ಆಗಿ ಏನು ಹುಟ್ಟುತ್ತದೆ? ಆಮ್ಲ ಎಂಬುದಾಗಿ ಹುಟ್ಟಿ ಆಮ್ಲ ರಸ ಹುಟ್ಟಿ ದದಿಯಾಗಿ ಪರಿಣಾಮ ಹೊಂದುತ್ತದೆ. ಆವಾಗ ಕ್ಷೀರದ ಪರಿಣಾಮ ದಧಿ ಆಯ್ತೋ ಇಲ್ಲೋ? ಅಲ್ಲ. ಮತ್ತೆ ಕ್ಷೀರದ ಪರಿಣಾಮ ಅಲ್ಲ. ಅಲ್ಲ. ಹೌದಲ್ಲೋ? ಹೌದು. ಹೌದು ಅತ್ಯ ಅಲ್ಲ ಅತ್ಯ. ಕ್ಷೀರದ ಪರಿಣಾಮ ಹೌದಾದರೆ ಅಲ್ಲಿ ಮಾಧುರ್ಯ ಬರಬೇಕು. ಅದು ಕ್ಷೀರದ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ. ಮತ್ತೆ ಯಾವುದರ ಪರಿಣಾಮ ಅದು? ಅದು ಪರಮಾಣುವಿನ ಪರಿಣಾಮ. ಪರಮಾಣು ಅಂದ್ರೆ ಅದು ಕ್ಷೀರ ಅಲ್ವಾ? ಅಲ್ಲ, ಅದು ಪಾರ್ಥಿವ ಪರಮಾಣು. ಅದು ಅದೇ ಕ್ಷೀರ ಅಲ್ವಾ ಅದು? ಅಲ್ಲ, ಅದು ಅದಕ್ಕೊಂದು ನಿಯಮ ಉಂಟು. ದ್ರವ್ಯತ್ವಂ ವ್ಯಾಪ್ಯತ್ವಂ ಜಾತಿ ನಾಂಗೀಕ್ರಿಯತೆ ಎಂಬುದಾಗಿ. ಈ ರೀತಿಯಾಗಿ ವ್ಯಾಪ್ಯ ಜಾತಿ ನಾಂಗೀಕ್ರಿಯತೆ ಅಂದ್ರೆ ಏನು ಹೇಳು? ಅಂದ್ರೆ ಅಲ್ಲಿ ಯಾವುದೇ ದ್ರವ್ಯ ಅಂದ್ರೆ ಕ್ಷೀರತ್ವ ಪೂರ್ತಿನ ದಧಿತ್ವ ಯಾವುದರಲ್ಲಿಯೂ ಕೂಡ ಪರಮಾಣುವನ್ನು ಒಪ್ಪಲಿಕ್ಕೆ ಅಂದ್ರೆ ಅಂಗೀಕಾರ ಮಾಡ್ಲಿಕ್ಕೆ ಸಾಧ್ಯ. ಪರಮಾಣುವಿನಲ್ಲಿ ದಧಿತ್ವನೂ ಇಲ್ಲ, ಕ್ಷೀರತ್ವವೂ ಇಲ್ಲ. ಹಾಗಾದ್ರೆ ಕ್ಷೀರದ ಪರಿಮಾಣ ದಧಿ ಅಲ್ಲ. ಮತ್ತೆ ನೀನು ವಿಶೇಷ ಪರಿವರ್ತಕ ಉದಾಹರಣೆ ಕೊಟ್ಟಿ. ವಿಶೇಷ ಪರಿವರ್ತ ಅಂದ್ರೆ ಕ್ಷೀರಸ್ಯ ದಧಿಭಾವ ಅಂತ ಹೇಳಿದ್ದಿ. ಅನಿವರ್ತ್ಯ ವಿಶೇಷ ಮತ್ತೆ ತಪ್ಪಾಯ್ತಲ್ಲ. ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾರೆ ಇಲ್ಲೇ. ನೀವು ಕ್ಷೀರದ ಪರಿಣಾಮ ಅಂತ ಒಪ್ಪೋದಾದರೆ ಏನು? ಮಾಧುರ್ಯನ್ನು ಕೂಡ ದದಿಯಲ್ಲಿ ಒಪ್ಪಬೇಕಾಗ್ತದೆ. ಒಂದಾ ಅಲ್ಲಿ ಒಪ್ಪಿ, ಇಲ್ಲ ಇಲ್ಲಿ ಇಲ್ಲ ಎಂಬುದಾಗಿ ಹೇಳಿ. ಇಲ್ಲಿ ವಿಶಿಷ್ಟಾದ್ವೈತಿಗಳೇನು ಹೇಳ್ತಾರೆ? ಅತ್ರ ಕಶ್ಚಿತ್ ಅಂಧಾನುಗತ ಅಂಧ ಇವ ಅಂತೇಳಿ ಒಂದು ಪರಿಹಾರವನ್ನು ಹೇಳ್ತಾರೆ. ಅಂದರೆ ಸ್ವಲ್ಪ ವಿವರಣೆ ಮಾಡಿ. ಹಿಂದೆ ಭಾಸ್ಕರಾಚಾರ್ಯರು ಮಾಡಿದಂತಹ ಪ್ರಕೃತಿಷ್ಠ ಪ್ರತಿನಿಷ್ಠಾಂತ ಅನುಪಾರೋಧದ ಎಂಬ ಈ ಸೂತ್ರಕ್ಕೆ ಭಾಸ್ಕರಾಚಾರ್ಯರು ಒಂದು ಅರ್ಥವನ್ನು ಮಾಡಿ ನಾವು ಅದನ್ನು ನಿರಾಕರಣೆ ಮಾಡ್ತೇವೆ. ಅದು ನಿರಾಕರಣೆ ಮಾಡಿದಾಗ ಅವರು ನಮಗೂ ಕೂಡ ಈ ದೋಷ ಬರ್ತದೆ ಎಂಬುದಾಗಿ ಅವರು ಅಂಗೀಕಾರ ಮಾಡಿ ಅಲ್ಲಿ ಪ್ರಕೃತಿ ಎಂಬ ಶಬ್ದಕ್ಕೆ ಅವರು ಪ್ರಧಾನ ಎಂಬುದಾಗಿ ಅರ್ಥವನ್ನು ಮಾಡಿದಾಗ ಆವಾಗ ನಾವು ಕೂಡ ಇದನ್ನು ಒಪ್ತೇವೆ. ಆಗ ನಮಗೆ ಯಾವುದೇ ರೀತಿಯಾದಂತಹ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಹೇಗೆ ಅಂಗೀಕೃತಂ ತತ್ ಪಿತೃವತ್ ಎಂಬುದಾಗಿ. ಪ್ರಧಾನ ಅಂತ ಅರ್ಥ ಮಾಡಿದ್ರೆ ಬ್ರಹ್ಮ ಉಪಾದಾನ ಆಗಲಿಲ್ಲ. ಪ್ರಧಾನ ಉಪಾದಾನ ಬ್ರಹ್ಮನ ಶರೀರ ಉಪಾದಾನ ಎಂಬುದಾಗಿ ಅವರು ಹಾಗೆ ಹೇಳ್ತಾರೆ. ಬ್ರಹ್ಮನ ಶರೀರ ಪ್ರಧಾನ, ಅದು ಜಗತ್ತಿಗೆ ಉಪಾದಾನ ಎಂಬುದಾಗಿ ಹೇಳ್ತಾರೆ. ಅಲ್ಲಿಗೆ ಬ್ರಹ್ಮನು ಉಪಾದಾನ ಅದ ಅಲ್ವಾ? ಬ್ರಹ್ಮನ ಶರೀರ ಉಪಾದಾನ ಆದರೆ ಬ್ರಹ್ಮನ ಉಪಾದಾನ ಅದ ಅಂತ ಹೇಳ್ತಾರೆ. ಸರಿನೋ ತಪ್ಪ? ಇದು ನಮಗೆ ಒಪ್ತೇವೋ ಇಲ್ಲೋ? ಇದು ನಾವು ಈ ರೀತಿಯಾಗಿ ಅರ್ಥ ಮಾಡಿದ್ರೆ ನಾವು ಇದನ್ನು ಒಪ್ತೇವೆ. ಬ್ರಹ್ಮ ಉಪಾದಾನ ಅಂತ ಬ್ರಹ್ಮನ ಶರೀರ ಉಪಾದಾನ ಶರೀರ ಉಪಾದಾನ ಅದು ನಾವು ಕೂಡ ಒಪ್ತೇವೆ. ಬ್ರಹ್ಮನೇ ಉಪಾದಾನಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನಿತೃ ಮಾತೃಣ ಅಂತ ಹೇಳಿದಾರಲ್ಲ, ಅದು ಜನಿತೃ ಅಂತ ಶಬ್ದವನ್ನು ಹೇಗೆ ಹೇಳಿದ್ದಾರೆ? ಅಲ್ಲಿ ವಸ್ತುತಃ ಜನಯಿತ್ರ ಎಂಬುದಾಗಿ ಆಗಬೇಕಿತ್ತು. ಇದು ಆಚಾರ್ಯರ ಮಾತು ವೇದತುಲ್ಯ ಎಂಬುದಾಗಿ ತಿಳಿಸೋದಕ್ಕೋಸ್ಕರ ಅಲ್ಲಿ ಜನಿತ್ರ ಎಂಬುದಾಗಿ ಜನಿತ್ರ ಪ್ರಯೋಗ ಮಾಡ್ಬೋದಾ? ಅಲ್ಲ, ಯೋನಫ್ ಪಿತಾ ಜಾನಿತ ಯೋವಿದಾದ ಎಂಬುದಾಗಿ ಇರುವುದರಿಂದ ಒಂದು ಸೂತ್ರ ಇದೆ. ಒಂದು ಸೂತ್ರ ಜನಿತ ಮಾತೃ ಮಂತ್ರೇ, ಜನಿತ ಮಂತ್ರೆ, ಮಂತ್ರದಲ್ಲಿ ಜನಿತ ಜನಿತ ಎಂಬುದಾಗಿ ತನ್ನ ಅನುವ್ಯಾಖ್ಯಾನವು ಮಂತ್ರ ತುಲ್ಯ ಅಂದ್ರೆ ವೇದ ತುಲ್ಯ ಎಂಬುದಾಗಿ. ವೇದ ತುಲ್ಯ ಅದು. ಅದು ನೀವು ವೇದ ಪಾರಾಯಣ ಮಾಡಿದರೆ ಏನು ಪುಣ್ಯ ಬರ್ತದ? ಅನುವ್ಯಾಖ್ಯಾನ ಆಚಾರ ಮೂಲ ಪಾರಾಯಣ ಮಾಡಿದ್ರೆ ಆ ಪುಣ್ಯ ಬರ್ತದೆ. ವೇದ ಮಂಗಳಾದ್ಮೇಲೆ ಬಿಡದೆ ವೇದ ಹೇಗೆ ಮಾಡ್ತೀರೋ, ಸುಧಾ ಮಂಗಳಾದ್ಮೇಲೆ
ಯಾವುದು? ಪಿತಾ ಅಲ್ಲಲ್ಲ, ಅವರು ಹೇಳಿದ್ದು ನಚೋರನಾಭಿ ಜನತ್ರ ಹಾಂ ಮಾತೃನಾಂಶ ಮೊದಲನೇ ಉದಾಹರಣೆ ಊರ್ಣನಾಭಿ. ಹೇಗೆ ಊರ್ಣನಾಭಿಯು ಬಲೆಗೆ ಊರ್ಣನಾಭಿ ಕಾರಣ ಅಲ್ಲ, ಅದು ತಿಂದಂತ ಆಹಾರವು ಅಲ್ಲ, ಅವರ ಪೂರ್ವಪಕ್ಷ ಮಾಡು. ಅಚೇತನದಿಂದ ಅಚೇತನವಾದಂತಹ ಊರ್ಣನಾಭಿಯ ಅವರ ಪೂರ್ವಪಕ್ಷ ಮಾಡಪ್ಪ. ಅಚೇತನದಿಂದ ಚೇತನ ಹುಟ್ಟಿತು ಅಂದ್ರೆ ಊರ್ಣನಾಭಿ ಅಚೇತನವಾಗಿದೆ ಅಲ್ಲ. ಊರ್ಣನಾಭಿ ಯಾವುದರಿಂದ ಹುಡ್ತದೆ? ಚೇತನದಿಂದ. ಯಾವುದರಿಂದ ಹುಡ್ತದಪ್ಪ? ಶಗಣಿ ಶರೀರದಿಂದ. ಶಗಣಿ ಅಂಬಿ. ಯಾವುದರಿಂದ ಯಾವ್ದು ಹುಡ್ತಾವ? ಗೋಮಯ ದೃಷ್ಟಿಕೋಜ. ಏನು ಯಾವುದರಿಂದ ಯಾವ್ದು ಹುಡ್ತಾವ ಅಂದ್ರೆ ಅಚೇತನವಾದ ಗೋಮಯದಿಂದ ಅಚೇತನವಾದ ಚೇತನವಾದ ವೃಶ್ಚಿಕ ಹುಟ್ಟಿತಲ್ಲ ಎಂಬುದಾಗಿ ಅವರು ಪೂರ್ವಪಕ್ಷ ಮಾಡಿದಾಗ ಅದಕ್ಕೆ ನಾವು ಹೇಳ್ತೇವೆ, ಅದಕ್ಕೆ ಆಚಾರ್ಯರ ವಾಕ್ಯ ಹೇಳಿ. ಇವಾಗ ನಚೋರನಾಭಿ ಜನತ್ರ ಮಾತ್ರ ನಾಂಚ ವಿಕಾರಿತ. ಅವರು ಒಂದು ಹೇಳಿದ್ರೆ ಮೂರು ಹೇಳಿದ್ರು ಆಚಾರ್ಯ, ಯಾಕೆ ಅಂತ ಕೇಳ್ತಿದ್ದಾರೆ. ಗೋಮಯ ದೃಷ್ಟಿ ಶೃಂಗ ಒಂದೇ, ಅವ್ರು ಕೇಳಿದ್ದು ಒಂದೇ. ನೀವು ಮೂರನ್ನು ಮೈ ಮೇಲೆ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ ಯಾಕೆ ಅಂತ ಕೇಳ್ತಿದ್ದಾರೆ. ಅವರು ಒಂದು ಹೇಳಿದ್ದನ್ನೇ ಸುಧಾರಿಸ್ಕೊಳ್ಳೋದು ಕಷ್ಟ. ನಾವು ಹೇಳು ಇಲ್ಲಿ ಹೇಗೆ ಹೇಳು. ಅಚೇತನದಿಂದ ಚೇತನ ಹುಡುಕ್ತಾ ಹೇಗೆ? ಅಚೇತನದಿಂದ ಚೇತನ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗೋಮಯಾದ ವೃಶ್ಚಿಕೋ ಜಾಯತೆ ಅಂತ ಅಲ್ಲಿ ಅಚೇತನವಾದ ಗೋಮಯದಿಂದ ಅಚೇತನವಾದ ವೃಶ್ಚಿಕದ ಶರೀರವೇ ಹುಟ್ಟಿದ ಹೊರತು ಯಾವುದರಿಂದ ಯಾವ್ದು ಹುಟ್ಟಿತು? ಅಚೇತನದಿಂದ ಅಚೇತನವೇ ಹುಟ್ಟಿದೆ. ಆದ್ದರಿಂದಾಗಿ ಅಚೇತನದಿಂದ ಚೇತನ ಹುಟ್ಟಲಿಕ್ಕೆ ಎಲ್ಲೂ ಕೂಡ ಸಾಧ್ಯ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಪಿತೃ ಅಲ್ಲಿ 4 ಇದೆ, ತೋರಿಸ್ಕೊಡು. ಪಿತೃ ಪುತ್ರ ಅಂದ್ರೆ ಮೊದಲನೇ ಪಿತಾಪುತ್ರ ಪಿತಾಪುತ್ರ ಅನ್ಬೇಡ, ಚೇತನ ಅಚೇತನ ಇಟ್ಕೊಂಡು ಹೇಳಬೇಕು. ಪಿತೃಚೇತನಂ ಪುತ್ರ್ಯಾದಿಚೇತನಂ ಉಪಾದಾನೋಪಾದಯಭೂತೋ ಚೇತನತ್ವಾತ್ ಯಜ್ಞದತ್ತ ದೇವದತ್ತವತ್ ಪುತ್ರ್ಯಾದಿಚೇತನಃ ನ ಪಿತ್ರ್ಯಾದಿ ಅಚೇತನೋಪಾದಾನಕಃ ಚೇತನತ್ವಾತ್ ಬ್ರಹ್ಮವತ್ ಪಿತ್ರ್ಯಾದಿ ಅಚೇತನಃ ನ ಪುತ್ರ್ಯಾದಿಚೇತನೋಪಾದಾನಕಃ ಘಟವತ್. ಯಾವುದನ್ನು ಒಪ್ತೀರಿ? ಇನ್ನೊಂದು ಅಚೇತನವನ್ನು ನಾವು ಒಪ್ತೇವೆ. ಯಾವುದರಿಂದ ಯಾವುದು ಅಂತ ಒಪ್ತೀರಿ? ಅಚೇತನದಿಂದ ಅಚೇತನ ಎಂಬುದಾಗಿ. ಅಂದ್ರೆ ಯಾವುದರಿಂದ ಯಾವುದು? ತಂದೆಯ ಶರೀರದಿಂದ ಮಗನ ಶರೀರ ಹುಟ್ಟಿತು, ಈ ರೀತಿಯಾಗಿ ನಾವು ಅದನ್ನು ಒಪ್ತೇವೆ. ಮೊದಲು ಮೂರನೇದು ಚೇತನತ್ವ ಎಂಬುದಾಗಿ ಅವರು ಆಚಾರ್ಯ ನಿರಾಕರಣೆ ಮಾಡಿದ್ದಾರೆ. ಅವರು ಬ್ರಹ್ಮನು ಉಪಾದಾನ ಅನ್ನೋದಕ್ಕೆ ಒಂದು ಶ್ರುತಿ ಕೊಡ್ತಾರೆ. ಈ ಶ್ರುತಿಯಿಂದಾಗಿ ಬ್ರಹ್ಮನು ಉಪಾದಾನ ಅಂತ ಹೇಳಬೇಕು ನೀವು. ಇಚ್ಛಾ ಮಾತ್ರ ಪ್ರಭೋ ಅದಲ್ಲ ಅದು ನಿಮಿತ್ತ. ಇಚ್ಛೆಯಿಂದ ಸೃಷ್ಟಿ ಮಾಡಿದರೆ ನಿಮಿತ್ತ. ಒಂದು ಶ್ರುತಿಯಲ್ಲಿ ಪಂಚಮಿ ಇದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ನಾವು ಅಪಾದಾನ ಎಂಬುದಾಗಿ ಹೇಳ್ತೀವಿ. ಉದಾಹರಣೆಗೆ ದೊಡ್ಡ ಪಾತ್ರೆಯಲ್ಲಿ ಹಾಲಿದೆ, ತೋರಿಸು ನನಗೆ. ಉಪಾದಾನ ಅವಧಿ ಯಾವುದು ಅಂತ ತೋರಿಸ್ಬೇಕು. ಉಪಾದಾನ ಯಾವುದು, ಉಪಾದಾನ ಅವಧಿ ಯಾವುದು? ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಹಾಲಿದೆ, ಅದಕ್ಕೆ ನಾವು ಅದನ್ನು ಹಾಲನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಹೆಪ್ಪ ಹಾಕಿದಾಗ, ಅಂದ್ರೆ ಪೂರ ಅಲ್ಲ ಅರ್ಧ ಅಂಶ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಹೆಪ್ಪ ಹಾಕಿದಾಗ ನಮ್ಗೆ ಆ ಹೆಪ್ಪಾಕಿದ ಹಾಲು ದದಿ ಆಗ್ತದೆ. ಮತ್ತೆ ಇಲ್ಲಿ ಉಳಿದ ಹಾಲು ಅದು ಆ ದದಿಗೆ ಅಪಾದಾನ ಆಗ್ತದೆ. ಅದಕ್ಕೆ ಅಪಾದಾನ ಸಂಜ್ಞೆ ಹೇಳ್ತಾರೆ ಬರ್ತದೆ. ಅವರಲ್ಲಿ ಯಾವುದಕ್ಕೆ ಅಪಾದಾನ ಸಂಜ್ಞೆ? ಅವರಲ್ಲಿ ಆ ದದಿಗೆ ಅಂದ್ರೆ
ವಿಕಾರವಾದಂತಹ ಹಾಲಿಗೆ ಅಪಾದಾನ ಸಂಜ್ಞೆ. ಹಾಂ ಬರ್ತದೆ. ನೀವು ಯಾಕೆ ಅದನ್ನು ಚೇಂಜ್ ಮಾಡ್ತೀರಿ? ಉಪಾದಾನಕ್ಕೆ ಅಪಾದಾನ ಸಂಜ್ಞೆ ಅಂತ ಹೇಳಿ ಅವ್ರ ಥರನೇ. ಅವಾಗ ಅವಧಿಭೂತ ಎಂಬುದಾಗಿ ಹೇಳಿ ಬೇಡ ಅಂತ ಹಾಗೆಲ್ಲ ಅರ್ಥ ಮಾಡಬೇಡಿ, ಹೇಳೋದಿಲ್ಲ. ಉಪಾದಾನ ಅಪಾದಾನ ಸಂಜ್ಞೆ ಹೊಂತದೆ ಅಂತಲೇ ಹೇಳ್ರಿ. ಅಲ್ಲಿ ನಮಗೆ ಅಪಾದಾನ ಬೇರೆಯಾಗಿ ಕಾಣ್ತಾ ದೃಷ್ಟ ಆಗ್ತದೆ. ಹೇಗೆ ಮರದಿಂದ ಎಲೆ ಅಪಾದೀಯತೆ. ಇವಾಗ ನಾನು ಹೇಳ್ತಿರೋದು, ಅವರು ಹೆಪ್ಪ ಹಾಕಿದ ಹಾಲಿಗೆ ಅಪಾದಾನ ಸಂಜ್ಞೆ ಹೇಳ್ತಾರೆ. ನೀವು ಯಾಕೆ ಬಿಡ್ತೀರಿ? ನೀವು ಅದಕ್ಕೆ ಅಪಾದಾನ ಸಂಜ್ಞೆ ಹೇಳ್ರಿ. ಅಲ್ಲಿ ಉಳಿದದ ಹಾಲು ಕಾಣ್ತಾ ಇದೆ ಇರಲಿ, ಅದಕ್ಕೂ ಹೇಳ್ರಿ, ಅದು ಬೇಡ ಅಂತ ಹೇಳಲ್ಲ, ಇದಕ್ಕೆ ಹೇಳ್ರಿ. ಅಲ್ಲಿ ಭೇದ ಎಂಬುದಾಗಿ ಕಾಣ. ಉಳಿದ ಹಾಲು ಆ ಇದ್ರಗಿಂತ ಆಗ್ಲಪ್ಪ, ಅದು ಅಪಾದಾನ ಇದು ಅಪಾದಾನ ಹೇಳ್ರಿ ಸಂಜ್ಞೆ. ಹಾಲು ಮೊಸರಾಯ್ತಲ್ಲ, ಆ ಹಾಲೂ ಅಪಾದಾನ. ಉಳಿದಿದ್ದ ಹಾಲು ಇದೆಯಲ್ಲ ಅದು ಅಪಾದಾನ. ಉಪಾದಾನವು ಅಪಾದಾನ ಅಂದರೆ ಏನಾದರೂ ತೊಂದರೆ ಇದೆಯಾ? ಎರಡು ಶಬ್ದದ ಅರ್ಥ ಹೇಳು. ಉಪಾದೀಯತೆ ಅನೇನ ಸ್ವೀಕ್ರಿಯತೆ ಇತಿ ಉಪಾದಾನಂ, ಪರಿತ್ಯಜ್ಯತೆ ಇತಿ ಅಪಾದಾನಂ. ಇವಾಗ ಪರಿತ್ಯಜ್ಯತೆ ಯಾವುದು? ಅಂದರೆ ಆ ಹಾಲು ಆ ಕ್ಷೀರಕ್ಕೆ ಪರಿತ್ಯಾಗ ಅಂದರೆ ಉಳಿದ ಹಾಲು ವಿಕಾರವಾದಂತಹ ಅರ್ಥ. ಇನ್ನೊಂದು ಉಪಾದಾನಕ್ಕೆ ಹೆಪ್ಪ ಹಾಕಿದಂತಹ ಹಾಲು, ಅದು ಉಪಾದಾನ. ಸಾಧ್ಯ ಇಲ್ಲ. ಆದ್ರಿಂದ ಎರಡಕ್ಕೂ ಉಪಾದಾನ ಬರಲ್ಲ. ಇನ್ನು 5 ನಿಮಿಷ ಇದೆ. ದ್ವಿರೂಪಂ ಬ್ರಹ್ಮ ಅಂತಾರೆ ಅವರು. ನೀವು ಬ್ರಹ್ಮನು ವಿಕಾರ ಆಗಲಿಕ್ಕೆ ಸಾರೇ ಇಲ್ಲ ಅಂದರೆ ನಾನು ಎರಡು ಬ್ರಹ್ಮವನ್ನು ಅಂದರೆ ನೀವು ಒಂದು ವೇಳೆ ಬ್ರಹ್ಮನ ವಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದರೆ, ನಾವು ಬ್ರಹ್ಮನಲ್ಲಿ ಎರಡು ಬ್ರಹ್ಮವನ್ನು ನಾವು ಅಂಗೀಕಾರ ಮಾಡ್ತೇವೆ. ಒಂದು ಸತ್ಬ್ರಹ್ಮ, ಒಂದು ಚಿತ್ಬ್ರಹ್ಮ ಎಂಬುದಾಗಿ. ಈ ಸತ್ಬ್ರಹ್ಮ ಅವನು ವಿಕಾರ ಆಗ್ತಾನೆ, ಮತ್ತು ಈ ಚಿತ್ತಬ್ರಹ್ಮ ಅವನು ಹಾಗೆ ಇರ್ತಾನೆ. ನೀವು ಏನು ವಿಕಾರ ಆಗಿ ದೋಷ ನೀವು ಏನು ಹೇಳ್ತೀರಾ ಅದೆಲ್ಲ ಸದ್ಬ್ರಹ್ಮನಿಗೆ ನಾವು ಹೇಳ್ತೇವೆ. ಇನ್ನೊಂದು ನಿರ್ವಿಕಾರ ಅಂತ ಏನು ಹೇಳ್ತೀವಿ, ಅದು ಚಿತ್ತಬ್ರಹ್ಮನಿಗೆ ನಾವು ನಿರ್ವಿಕಾರ ಎಂಬುದಾಗಿ ಹೇಳ್ತೇವೆ. ಈ ರೀತಿಯಾಗಿ ಹೇಳಿದಾಗ ನಮಗೆ ಯಾವುದೇ ರೀತಿಯಂತಹ ಆಕ್ಷೇಪ ಬರಲಿಕ್ಕೆ ಸಾಧ್ಯ ಇಲ್ಲ. ಖಂಡನೆ ಮಾಡು. ಅಂದರೆ ನೀವು ಒಂದು ವೇಳೆ ನೀವು ಈ ರೀತಿಯಾಗಿ ಹೇಳಿದರೆ, ನೀವು ಆ ಸದ್ಬ್ರಹ್ಮನಿಗೂ ಚಿತ್ಬ್ರಹ್ಮನಿಗೂ ಭೇದ ಎಂಬುದಾಗಿ ಹೇಳ್ತೀರಾ, ಅಭೇದ ಎಂಬುದಾಗಿ ಹೇಳ್ತೀರಾ, ಭೇದ ಎಂಬುದಾಗಿ ಹೇಳ್ತೀರಾ ಎಂಬುದಾಗಿ. ಮೊದಲನೇ ಭೇದ ಎಂಬುದಾಗಿ ಹೇಳಿದರೆ ಹಾಗ ಅಲ್ಲಿ ನಿಮ್ಮ ಸಿದ್ಧಾಂತಕ್ಕೆ ಇದು ಬಂತು ಅಲ್ಲ. ಅಭೇದ ಅಂತ ಹೇಳಿದರೆ ಅಭೇದ ಅಂತ ಹೇಳಿದರೆ ಯೋಗ ವಿಭಾಗ ಮಾಡಿದ್ದೆ ವ್ಯರ್ಥ ಎಂಬುದಾಗಿ ಆಯಿತು. ಏನು ಹೇಳಿ? ಚಿತ್ತನು ಸತನು ಒಂದೇ ಅಂದರೆ ಹಿಂದೆ ಹೇಳಿದ್ದು ದೋಷ. ಹಾಗಾದ್ರೆ ಸತ್ಬ್ರಹ್ಮನಿಗೆ ವಿಕಾರ ಇದ್ದಾಗ ಚಿತ್ಬ್ರಹ್ಮನಿಗೂ ಕೂಡ ವಿಕಾರ ನೀವು ಅಂಗೀಕಾರ ಮಾಡಲೇಬೇಕಾಗ್ತದೆ. ಸರಿ, ಇನ್ನು ಭೇದ ಅಂತ ಹೇಳ್ತೇವೆ. ಭೇದ ಎಂಬುದಾಗಿ ಹೇಳಿದರೆ ಎರಡು ಬ್ರಹ್ಮರು, ಹಾಗಾದ್ರೆ ವಿಕಾರ ಮಾಡಿದ್ದೆ ವ್ಯರ್ಥ ಎಂಬುದಾಗಿ ಆಗ್ತದೆ. ಒಂದು ವಿಕಾರ ಹೊಂದುತ್ತೆ, ಒಂದು ಉಳಿಯುತ್ತೆ. ಎರಡು ಬ್ರಹ್ಮನನ್ನು ಒಪ್ಪಿದ್ರೆ ಏನು ತೊಂದರೆ? ಅದು ನಮಗೆ ಕೂಡ ಇಷ್ಟ ಅಲ್ಲ. ಶ್ರುತಿ ಏನು ಹೇಳುತ್ತೆ? ಸದೈಕ ರೂಪ ವಿಜ್ಞಾನ ಏಕಮೇವ ದ್ವಿತೀಯಂ ಬ್ರಹ್ಮ. ನೀವೆಷ್ಟು ಒಪ್ಪಿದಿರಿ? ಎರಡು ಬ್ರಹ್ಮ ಒಪ್ಪದಾಗಿ ಹಾಗೆ ಶ್ರುತಿ ವಿರೋಧ ಬಂತು. ಭೇದ ಎಂಬುದಾಗಿ ಇರುವುದರ ಅಲ್ಲಿ ಭೇದದಲ್ಲಿ ಅಭೇದ ಇರುವುದರಿಂದ ಅಲ್ಲಿ ಮೊದಲ ಅಭೇದಕ್ಕೆ ನಾವು ಏನು ದೋಷ ಹೇಳಿದೆ ಅಲ್ಲಿ ವಿಕಾರಾಪತ್ತಿ ಅಲ್ಲಿಯೂ ಕೂಡ ನೀವು ಅಂಗೀಕಾರ ಮಾಡಬೇಕಾಗ್ತದೆ. ಅವನ ಅರ್ಥ ಸರಿಯಲ್ಲ ಸೂತ್ರದ್ದು. ನಮ್ಮ ಅರ್ಥ ಏನು? ಪ್ರಕೃತಿಷ್ಠ ಸೂತ್ರಕ್ಕೆ ಅರ್ಥ ಏನು? ಅಂದರೆ ಎಲ್ಲ ಸ್ತ್ರೀ ಶಬ್ದ ವಾಚ್ಯವೂ ಕೂಡ ಭಗವಂತನಲ್ಲಿ ಶಬ್ದಗಳು ಕೂಡ ಅವರಲ್ಲಿ ಪ್ರಕೃತಿಶ್ಚ ಉಪಾದಾನನೂ ಕೂಡ ನಿಮಿತ್ತನೂ ಚ ಶಬ್ದ. ನಿಮ್ಮಲ್ಲಿ ಪ್ರಕೃತಿಶ್ಚ ಸ್ತ್ರೀ ಶಬ್ದವಾಚ್ಯನೂ ಪುರುಷ ಶಬ್ದವಾಚ್ಯ ಅದು ಆಗಿದೆ. ಅದರಲ್ಲಿ ವಿಪದಿವತಿ ಇಲ್ಲ. ಅವ್ನು ಗಂಡು ಸ್ತ್ರೀ ಆದರೆ ಮಾತ್ರ ನಮಗೆ ತೊಂದರೆ ಬರೋದು. ಇಲ್ಲಿ ಅನ್ಯತ್ರೈವ ಪ್ರಸಿದ್ಧ ಶಬ್ದ ಅಲ್ವಾ, ಅಂಥದ್ದು ಇನ್ನೊಂದು ತಗೋ. ನಪುಂಸಕ ಅದು ವಾಚ್ಯತ್ವ ಇಲ್ಲ, ಸದ್ವಾಚ್ಯತ್ವ ಹೇಳ್ಬಾರ್ದು.
SLC ಆಯಿತು. SLC ಆಗಿ ಮುಂದೇನೆಂಬುದಾಗಿ ನೋಡಿದಾಗ, ಅಂದರೆ ವಿಚಾರ ಮಾಡಿದಾಗ 2 ವರ್ಷ ಡಿಪ್ಲೊಮೊಕ್ಕೆ ಹೋಗುವ ಅಂತೇಳಿ ಮನಸ್ಸಾಯಿತು. ಡಿಪ್ಲೊಮೊಕ್ಕೆ ಹೋಗಿ 2 ವರ್ಷ ಡಿಪ್ಲೊಮೊಕ್ಕೆ ಹೋದೆ. ಅಲ್ಲಿ ಅದು ನನಗೆ 2 ವರ್ಷಕ್ಕೆ ನಂದು ಮುಗಿಯಿತು ಅಲ್ಲಿ, ಅಂದರೆ 3ನೇ ವರ್ಷಕ್ಕೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಇನ್ನೂ ನನಗೆ ಅಂದರೆ ಕಾಲೇಜಲ್ಲಿ ಹೇಗೆ ಅಂತ ಹೇಳಿದರೆ 6 ತಿಂಗಳು ನಮ್ಮ ಶಾಲೆಯಿಂದ ಹೊರಗಿದ್ದಾಗ 6 ತಿಂಗಳು ನನಗೆ ನಾನು ಉಡುಪಿಯಲ್ಲಿ ವೇದ ಪಾಠಕ್ಕೆ ಕೇಳ್ತಿದ್ದೆ. ಇಲ್ಲಿ ಶ್ರೀಕರಾಚಾರ್ಯ ಅನಂತಾಸನದಲ್ಲಿ ನನಗೆ ವೇದ ಪಾಠ ಮಾಡ್ತಿದ್ದರು. ಆವಾಗ ಅವರೇ ಹೇಳಿದರು ನನ್ನ ಹತ್ರ, ಹೀಗೀಗೆ ಯೋಗದೀಪಿಕಾ ವಿದ್ಯಾಪೀಠ ಉಂಟು, ನೀನು ಅಲ್ಲಿ ಹೋಗಿ ಸೇರಿ, ನಾನು ಬೇಕಾದರೆ ನಿನಗೆ ಮಾತಾಡ್ತೇನೆ ಎಂಬುದಾಗಿ ಅವರು ಹೇಳಿದರು. ಮತ್ತು ಅವರಿಂದಾಗಿ ನಾನು ಯೋಗದೀಪಿಕಾ ವಿದ್ಯಾಪೀಠಕ್ಕೆ ಬಂದೆ. ಮೊದಲು ಒಂದು ತಿಂಗಳು ತನಕ ಭಾರಿ ಕಷ್ಟ ಆಯಿತು. ಅಂದರೆ ನನಗೆ ಅಷ್ಟು ಅಭ್ಯಾಸ ಇರಲಿಲ್ಲ, ಮನೆ ಬಿಟ್ಟು ನಾನು ಎಲ್ಲೂ ಹೋದವನೇ ಅಲ್ಲ. ಇಲ್ಲಿ ಭಾರಿ ತುಂಬ ಕಷ್ಟ ಆಯಿತು. ಮತ್ತು ನಿಧಾನಕ್ಕೆ ಅಭ್ಯಾಸ ಆಯಿತು. ಎಲ್ಲಿ ತನಕ ಅಭ್ಯಾಸ ಆಯಿತು ಅಂತ ಹೇಳಿದರೆ, ಮತ್ತು ವಿದ್ಯಾಪೀಠದಿಂದ ರಜೆ ಹೋದಾಗ ಉಂಟಲ್ಲ, ನನಗೆ ಹೋಗಬೇಕಾ ಬೇಡ ಎಂಬುದಾಗಿ ನನಗೆ ಅಲ್ಲಿ ಇದಾಗ್ತಿತ್ತು. ಅಂದರೆ ಇಲ್ಲೇ ಎಲ್ಲರೂ ಇಲ್ಲೇ ಇರ್ತಾರಲ್ಲ ಅಂಥೇಳಿ ನಾವು ಮಾತಾಡ್ಕೊಳ್ತಿದ್ವಿ, ಈ ಸತಿ ಇಲ್ಲೇ ಇರುವ, ಇನ್ನೊಂದು ಸತಿ ಹೋಗುವ ಎಂಬುದಾಗಿ ನಾವು ಮಾತಾಡ್ಕೊಳ್ತಿದ್ವಿ. ಅಷ್ಟು ವಿದ್ಯಾಪೀಠದಲ್ಲಿ ನಮಗೆ ಎಲ್ಲ ಆಚಾರ್ಯರು ನಮಗೆ ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಮಾಡ್ತಿದ್ದರು. ಅದಾದಮೇಲೆ ಕೊರೋನಾ ಟೈಮಲ್ಲಿ ನಮಗೆ ಉಡುಪಿಯಲ್ಲಿ ಪಾಠ ಎಂಬುದಾಗಿ ಆಯಿತು. ಅಲ್ಲಿಯೂ ಕೂಡ ಆಚಾರ್ಯರು ಎಲ್ಲರೂ ಕೂಡ ಎಲ್ಲಿ ತನಕ ಅಂತೇಳಿದರೆ, ನಮಗೆ ಒಂದೇ ಒಂದು ಪಿರಿಯಡ್ ಕೂಡ ನಮಗೆ ಫ್ರೀ ಬಿಡ್ತಿರಲಿಲ್ಲ. ಯಾವ ಆಚಾರ್ಯ ಇಲ್ದಿದ್ದರೂ ಹೆಚ್ಚಾಗಿ ಶ್ರೀಶಾಚಾರ ಆಗಲಿ ಅಥವಾ ಉಡುಪಿ ಲಕ್ಷ್ಮೀಶಾಚಾರ ಆಗಲಿ, ಇವರೇ ಎಷ್ಟೋ ಸತಿ ಉಡುಪಿ ಲಕ್ಷ್ಮೀಶಾಚಾರ್ಯ ಒಬ್ಬರೇ 8 ಪಿರಿಯಡ್ ತೊಗೊಂಡದ್ದು ಉಂಟು. ನಮಗೆ ನಾವು ಸಮೇತ ಯಾಕೆ ಇವರು ಇಷ್ಟು ತೊಗೊಳ್ತಾರೆ ಎಂಬುದಾಗಿ ನಾವು ಹೇಳ್ತಿದ್ರು. ಅಂದರೆ ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ನಮಗೆ ಎಷ್ಟು ಕರ್ಕಾರಿ ಮಾಡ್ತಾರೆ ಇವರು ಎಂಬುದಾಗಿ ನಮ್ಗೆ ಆವಾಗ ತೋರ್ತಿತ್ತು. ಆದರೆ ಈಗ ಎಣಿಸಿದಾಗ ಖುಷಿ ಆಗ್ತದೆ. ಅಂದರೆ ಇಷ್ಟು 8 ಪಿರಿಯಡ್ ತೊಗೊಂಡು ನಮಗೆ ಅಲ್ಲಿ ಯಾವುದೋ ಈಗ ಆ ಪಾಠ ವಿಷಯ ಅಲ್ದಿದ್ರು, ವಿಷಯಾಂತರದಲ್ಲಿಯೂ ಕೂಡ ನಮಗೆ ಈಗ ಉದಾಹರಣೆಗೆ ಭಾಗವತದ ಅರ್ಥ ಅಥವಾ ನಾರಾಯಣ ವರ್ಮದ ಅರ್ಥ ಈ ರೀತಿಯಾಗಿ ನಮಗೆಲ್ಲ ಪಾಠ ಮಾಡ್ತಿದ್ರು. ಅಂದರೆ ನಮಗೆ ಪಿರಿಯಡ್ ಅಂದರೆ ಸಬ್ಜೆಕ್ಟ್ ಇದು ಯಾವುದು ಬೇಡ, ನಮಗೆ ಬೇರೆ ವಿಷಯಾಂತರ ಪಾಠ ಮಾಡಿ ಎಂಬುದಾಗಿ ಹೇಳಿದಾಗ ಹೀಗೆ ಮಾಡ್ತಿದ್ರು. ಅದಾದಮೇಲೆ ವೇದಮಂಗಳ ಆಯಿತು. ವೇದಮಂಗಳ ಆದಮೇಲೆ ಸಂಚಾರಕ್ಕೆ ಹೋದ್ವಿ. ಸಂಚಾರಕ್ಕೆ ಹೋದಾಗ ಮೊದಲನೇ ವರ್ಷ ನಾನು ಎಲ್ಲ ವಿದ್ಯಾರ್ಥಿಗಳ ಹಾಗೆಯೇ ಇದ್ದೆ. ಅಂದರೆ ಸ್ವಾಮಿಗಳೊಟ್ಟಿಗೆ ಏನು ಹೋಗ್ತಿರಲಿಲ್ಲ. ಅದಾದಮೇಲೆ ಪೂರ್ಣಪ್ರಜ್ಞ ಅವನು ವೇದಮಂಗಳ ಟೈಮಲ್ಲಿ ಸ್ವಾಮಿಗಳು ಹೇಳಿದರು, ಪೂರ್ಣಪ್ರಜ್ಞ ನಾನು ಕೆಲಸ ಎಲ್ಲ ಮಾಡ್ತಿದ್ದೆ. ಅಂದರೆ ಅಲ್ಲಿ ಸ್ವಾಮಿಗಳ ಸಂಚಾರ ಹೇಗಂತೇಳಿದರೆ, 2 ವಿದ್ಯಾರ್ಥಿಗಳು ಸ್ವಾಮಿಗಳೊಟ್ಟಿಗೆ ಹೋಗಬೇಕು. ಅದರಲ್ಲಿ ಒಬ್ಬ ಪರ್ಮನೆಂಟ್ ಅವನು ಹೋಗಲೇಬೇಕು, ಇನ್ನೊಬ್ಬ ಯಾರಾದರೂ ಅಂದರೆ ಸರ್ಕಲ್ ವಯಸ್ಸಲ್ಲಿ ಬರ್ತಿತ್ತು, ಒಬ್ಬರಾದ್ಮೇಲೆ ಒಬ್ಬರು ಹಾಗೆ ಆಗ್ತಿತ್ತು. ಅದಾದಮೇಲೆ ಸ್ವಾಮಿಗಳು ಕರೆದ್ರು ನೀನು ಇನ್ನು ಪೂರ್ಣಪ್ರಜ್ಞೆ ಅಂತ ಕೆಲಸ ಮಾಡ್ತಿದ್ದೆ, ಅದನ್ನು ನೀನೇ ಮಾಡಬೇಕು ಅಂತ ಹೇಳಿದರು. ನಾನು ಸ್ವಾಮಿಗಳ ಹತ್ರ ನನಗೆ ವಸ್ತುತಃ ನಂಗೆ ಹೋಗ್ಲಿಕ್ಕೆ ಚೂರು ಇಷ್ಟ ಇರಲಿಲ್ಲ. ಅಂದರೆ ಸುಮ್ಮನೆ ಕೂತ್ಕೊಳ್ಬೇಕು, ನಮಗೆಲ್ಲ ಗಮ್ಮತ್ತೆಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ. TT ಆದರೆ ನಾವೇ ಇರ್ತಿದ್ವಿ, ಗಮ್ಮತ್ತೆಲ್ಲ ಮಾಡ್ತಿದ್ವಿ. ಅದು ಭಾರಿ ನನಗೆ ತುಂಬ ಬೇಜಾರಾಯಿತು. ಅದಾದಮೇಲೆ ನಾನು ಸ್ವಾಮಿಗಳ ಹತ್ರ ಸುಮಾರು ಹೇಳಿದೆ, ನನಗೆ ಬೇಡ ಸ್ವಾಮಿ, ನನಗೆ AC ಆಗೋದಿಲ್ಲ, ವಾಂತಿ ಎಲ್ಲ ಬರ್ತದೆ ಎಂಬುದಾಗಿ ಹೇಳಿದರು. ಅವರು ನಿಂಗೆ AC ಆಗ್ತಿದ್ರೆ ನಾನು AC ತೆಗೆಸ್ತೇನೆ, ನಾನು AC ಹಾಕೋದಿಲ್ಲ ಎಂಬುದಾಗಿ ಹೇಳಿದರು. ನಂಗೆ ಇಷ್ಟೆಲ್ಲ ಹೇಳಿದ ಮೇಲೆ ಆಯಿತು, ನಂಗೆ ಮನಸ್ಸಿರಲಿಲ್ಲ, ಆದರೂ ಆಯಿತು ಬರ್ತೇನೆ ಎಂಬುದಾಗಿ ಹೇಳಿದೆ. ಅದಾದಮೇಲೆ ಎಲ್ಲಿ ತನಕ ಅಂತ ಹೇಳಿದರೆ, ಎಲ್ಲಿ ಈಗ ನಾನು ಸ್ವಾಮಿಗಳೊಟ್ಟಿಗೆ ಸಂಚಾರ 2 ವರ್ಷ ರಾಮದೇವರೊಟ್ಟಿಗೆ ಸಂಚಾರ ಮಾಡೋ ಸೌಭಾಗ್ಯ ಸ್ವಾಮಿಗಳು ಕೊಟ್ಟರು ನನಗೆ. ಅದು ನಮ್ಮ ಕ್ಲಾಸ್ನವ್ರಿಗೆ ಯಾರೂ ಇರಲಿಲ್ಲ, ಅದು ನಾನು ಹೆಮ್ಮೆಯಲ್ಲಿ ಹೇಳ್ಕೊಳ್ತೇನೆ. ನಮ್ಮ ಕ್ಲಾಸ್ನವ್ರಿಗೆ ಯಾರೂ ಕೂಡ ರಾಮದೇವರೊಟ್ಟಿಗೆ ಸಂಚಾರ 2 ವರ್ಷ ಆಗಲಿಲ್ಲ. ಒಂದು ವೇಳೆ ನಾನು ರಜೆ ಹಾಕಿದಾಗ ಮಾತ್ರ ಕೃಷ್ಣ ಎಂಬುದಾಗಿ ಅವನು ಹೋಗ್ತಿದ್ದ ಸ್ವಾಮಿಗಳೊಟ್ಟಿಗೆ. ಎಲ್ಲಿ ತನಕ ಅಂತ ಹೇಳಿದರೆ, ಸ್ವಾಮಿಗಳು ಎಷ್ಟೋ ತೀರ್ಥ ಸ್ನಾನ ಮಾಡಿದ್ದಾರೆ. ಎಷ್ಟೋ ನದಿ ಈಗ ಸಂಚಾರ ಮಾಡಬೇಕಾದ್ರೆ ಒಂದು ನದಿ ನೋಡಿದರೆ ಸಾಕು, ಅಲ್ಲಿ ಹೋಗಿ ಸ್ನಾನ ಮಾಡಿ ಬರುವ ಅಂತ ಗಿರೀಶಣ್ಣನ ಹತ್ರ ಹೇಳ್ತಿದ್ರು. ಅವರು ಹೋಗಲೇಬೇಕಾ ಸ್ವಾಮಿ ಎಂಬುದಾಗಿ ಹೇಳ್ತಿದ್ರು. ಇವರು ಹೋಗುವ ಎಂಬುದಾಗಿ ಹೇಳ್ತಿದ್ರು. ನನಗೆ ಅದು ಒಂದು ಖುಷಿ ಉಂಟು, ಸ್ವಾಮಿಗಳೊಟ್ಟಿಗೆ ಎಲ್ಲ ತೀರ್ಥ ಸ್ನಾನ ಎಲ್ಲವೂ ಆಗಿದೆ. ನನಗೆ ಸ್ವಾಮಿಗಳೊಟ್ಟಿಗೆ ಆಗಿದೆ, ಅವರದ್ದು ದಂಡೋದಕ ಸಮೇತ ನನಗೆ ಸಿಕ್ಕಿದೆ. ಅದಾದಮೇಲೆ ಬದ್ರಿ ಷಟ್ಪ್ರಯಾಗ ಸ್ನಾನ, ಅಲ್ಲಿಯೂ ಕೂಡ ದೇವಪ್ರಯಾಗದಲ್ಲಿ ಮಾತ್ರ ನನಗೆ ಸ್ವಾಮಿಗಳೊಟ್ಟಿಗೆ ಮುಳುಗಲಿಕ್ಕೆ ಅವಗಾಹನ ಮಾಡಲಿಕ್ಕೆ ಸಹ ನನಗೆ ಅವಕಾಶ ಸಿಗಲಿಲ್ಲ, ಅದು ತುಂಬ ರಶ್ ಆಯಿತು. ಮತ್ತು ಉಳಿದದ್ದು 5 ಪ್ರಯಾಗದಲ್ಲೂ ಕೂಡ ಸ್ವಾಮಿಗಳೊಟ್ಟಿಗೆ ನಾನು ಅವಗಾಹನ ಮಾಡ್ತಿದ್ದೆ.
ಅದು ಮತ್ತು ಯಾರು ನಮ್ಮ ಕ್ಲಾಸ್ನವ್ರು ಮತ್ತು ಯಾರು ನಂಗೆ ಮಾಡಲಿಲ್ಲ, ನಂಗೆ ಅದೊಂದು ಖುಷಿ ಉಂಟು. ಮತ್ತು ಅದಾದಮೇಲೆ ಬದ್ರಿ ಪಾದಯಾತ್ರೆ, ಅದು ಅಸಾಧಾರಣ. ಅದಾದಮೇಲೆ ಇಲ್ಲಿ ಪ್ರಯಾಗದಲ್ಲಿ ಮಹಾಕುಂಭಮೇಳ, 1 ತಿಂಗಳು ಸ್ವಾಮಿಗಳೊಟ್ಟಿಗೆ ಎಷ್ಟೇ ಚಳಿ ಇದ್ದರು ಬೆಳಿಗ್ಗೆ 4 ಗಂಟೆಗೆ ಎದ್ದು ನಡ್ಕೊಂಡು ಹೋಗಿ ಸ್ವಾಮಿಗಳ ಸ್ನಾನ ಮಾಡಿ ಬರ್ತಿದ್ರು. ಅವರು ಮಾತ್ರ ಅಲ್ಲ, ನಮ್ಮನ್ನು ಸಮೇತ ಕರ್ಕೊಂಡು ಹೋಗ್ತಿದ್ರು. ನಮಗೆ ಚಳಿ ನಮಗೆ ಅಷ್ಟು ಹೋಗ್ಲಿಕ್ಕೆ ಇದಿರಲಿಲ್ಲ. ಆವಾಗ ನಾವು ಸ್ವಾಮಿಗಳು ಹೋಗ್ತಿರ್ಬೇಕಾದ್ರೆ ಇನ್ನು ನಾವು 70 ವರ್ಷದವರೇ ಹೋಗ್ತಿದ್ದೇವೆ, ಇನ್ನು 20 ವರ್ಷದವ್ರು ನಾವು ಹೋಗ್ತಿದ್ರೆ ಅವಮಾನ ಎಂಬುದಾಗಿ ನಾವು ಮನಸ್ಸಿಲ್ತಿದ್ರು ಹೋಗ್ತಿದ್ವಿ. ಮತ್ತು ಅದಾದಮೇಲೆ ಹರಿದ್ವಾರದಲ್ಲಿ ಚಾತುರ್ಮಾಸ್ಯ, ಅಲ್ಲಿಯೂ ಕೂಡ ನಿತ್ಯ ಗಂಗಾ ಸ್ನಾನ ಮತ್ತು ಪಾಠ, ಬೆಳಿಗ್ಗೆ 5 ಗಂಟೆಗೆ ಪಾಠ. ನಾವು ಕಣ್ಣು ಕೂರ್ತಿದ್ವಿ, ಅದು ಬೇರೆ ಪ್ರಶ್ನೆ. ಆದರೂ ನಮ್ಮನ್ನು ಎಪ್ಸಿ ಪಾಠ ಎಲ್ಲ ಹೇಳ್ತಿದ್ರು. ಬೆಳಿಗ್ಗೆ 5ರಿಂದ ಪಾಠ ಶುರು ಆದರೆ ರಾತ್ರಿ 9 ಗಂಟೆ ತನಕ. ಅದಾದಮೇಲೆ ಅವರದ್ದು ಕಾರ್ಯ ನಿಲ್ಲುವುದಲ್ಲ, ಮರುದಿನಕ್ಕೆ ಪುನಃ 11:30 12 ಗಂಟೆ ತನಕ ನೋಡ್ಕೊಳ್ತಿದ್ರು ಇನ್ನೊಂದು ದಿನ ಪಾಠ ಮಾಡಲಿಕ್ಕೆ. ಈ ರೀತಿಯಾಗಿ ಸ್ವಾಮಿಗಳು ನಮಗೆ ತುಂಬ ಅನುಗ್ರಹ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ. ಮತ್ತು ಇನ್ನೊಂದು, ನಮಗೆ ವಿದ್ಯಾಪೀಠದಲ್ಲಿ ಪ್ರದ್ಯುಮ್ನಾಚಾರ್ಯ ತುಂಬ, ವಿದ್ಯಾಪೀಠದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ನರಹರಿಯಾಚಾರ್ಯ ನಮಗೆ ನರಹರಿಯಾಚಾರ್ಯ ಆಗಲಿ ಅಜಿತಾಚಾರ್ಯ ಆಗಲಿ ನಮಗೆ ಅನುವಾದಕ್ಕೆ ಅಂದರೆ ಪರೀಕ್ಷೆಗೆ ತುಂಬ ತಯಾರು ಮಾಡಿದ್ದಾರೆ. ಮತ್ತು ವಿದ್ಯಾಪೀಠದಲ್ಲಿ ಪ್ರದ್ಯುಮ್ನಾಚಾರ್ಯ CA ಪ್ರದ್ಯುಮ್ನಾಚಾರ್ಯ ಅವರು ಕೂಡ ನಮಗೆ ಪರೀಕ್ಷೆಗೆ ಬೇಕಾದಂತಹ ರೀತಿಯಲ್ಲಿ ನಮಗೆ ತಯಾರು ಮಾಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಮತ್ತು ಹರಿಯಾಚಾರ್ಯ ಕೂಡ 2 ದಿನ ನಾವು ಅವರೊಟ್ಟಿಗೆ ಪಾಠಕ್ಕಂತೇಳಿ ಹೋಗಿದ್ವಿ. ಅವರು ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಇಷ್ಟು ಹೇಳುತ್ತಾ ಶ್ರೀಕೃಷ್ಣ.